यथाज्ञे दानका शक्ति रामकृष्णे सिताभ्य सर्वविद्या स्वरूपांता शारदा प्रणमामि. ಮೊನ್ನೆಯ ದಿನದಂದು ನಾವು ರಾಮಕೃಷ್ಣರ ಬಗ್ಗೆ ಲೀಲಾ ಚಿಂತನೆಯನ್ನ ಮಾಡಿದ್ವಿ. ರಾಮಕೃಷ್ಣರು ಯಾರು, ಯಾರ ಅವತಾರ, ಯಾವ ದೇವದೇವಿಯರ ವ್ಯಕ್ತಿತ್ವವನ್ನು ಅವರು ಅಭಿವ್ಯಕ್ತಗೊಳಿಸಿದ್ರು, ಯಾವ ರೀತಿ ದರ್ಶನ ಕೊಟ್ಟಿದ್ರು ಇದನ್ನೆಲ್ಲ ನೋಡಿದ್ವಿ. ನಿನ್ನೆಯ ದಿನದಂದು ಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಹೇಗೆ ಆದಿಶಕ್ತಿ ಕೂಡ ಅವತಾರದ ಜೊತೆಗೆ ಬಂದು ಲೀಲೆಯನ್ನು ಮಾಡ್ತಾರೆ ಅಂತ ನೋಡಿ. ಈಗ ಅವತಾರ ಮತ್ತೆ ಆದಿಶಕ್ತಿ ಬರ್ತಾರೆ, ಬಂದು ತಮ್ಮ ಲೀಲೆಯನ್ನು ಮಾಡ್ತಾರೆ, ತಮ್ಮ ಸಂದೇಶವನ್ನು ಕೊಡ್ತಾರೆ, ಉಪದೇಶಗಳನ್ನು ಕೊಡ್ತಾರೆ, ಜನರಿಗಾಗಿ ಪಾಲಿಸಲಿಕ್ಕೆ, ಅವರ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಉಪದೇಶಗಳನ್ನು ಕೊಡ್ತಾರೆ. ಆದರೆ ಅವರ ಸಂದೇಶವನ್ನ ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು, ಅವರ ಜೀವನದಲ್ಲಿ ಅಳವಡಿಸಿ ತೋರಿಸಬೇಕು. ಅದು ಎಲ್ಲ ಜನರಿಗೂ ಆಗಲ್ಲ. ಅವರನ್ನ ಅವ್ರು ಹೇಗೆ ಮಾಡಿದಾರೋ ಅದನ್ನಂತೂ ಮಾಡೋದು ಸಾಧ್ಯ ಇಲ್ಲ ಸಾಧಾರಣ ಜನರಿಗೆ. ಅವರ ಏನು ಉಪದೇಶ ಇದೆಯೋ ಅದನ್ನ ಪಾಲಿಸಬೇಕು. ಅದು ಎಲ್ಲರಿಂದನೂ ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕನ್ನ, ಅದೇನು ಉಪದೇಶ ಅಂತ, ಆಮೇಲೆ ಅದಕ್ಕೆ ತಕ್ಕನಾಗಿ ಅದನ್ನ ಪಾಲಿಸಬೇಕು ಮತ್ತು ಅದನ್ನ ಬೇರೆಯವರಿಗೂ ಉಪಯೋಗ ಆಗೋದಕ್ಕೆ ಪ್ರಚಾರ ಮಾಡಬೇಕು. ಇದಕ್ಕಾಗಿ ಅವರು ತಮ್ಮ ಜೊತೆ ತಮ್ಮ ಲೀಲಾ ಸಹಚರರನ್ನ ಕರ್ಕೊಂಡು ಬರ್ತಾರೆ. ಅವತಾರ ಅವರ ಜೊತೆಗೆ ಲೀಲಾ ಸಹಚರರನ್ನ ಕರ್ಕೊಂಡು ಬರ್ತಾರೆ. ಇವತ್ತಿನ ದಿನದಂತ ನಾವು ಅದ್ರ ಬಗ್ಗೆ ನೋಡೋಣ. ಯಾರ್ಯಾರು ಎಲ್ಲ ಅವರು ಕರ್ಕೊಂಡು ಬಂದಿದ್ರು ಈಗ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಬೇರೆ ಬೇರೆ ಅವತಾರ ಆಗಿದ್ರು ಆಯಾ ಅವತಾರದಿಂದ ಆಯಾ ಶಿಷ್ಯರನ್ನು ಕರ್ಕೊಂಡು ಬಂದಿದ್ದಾರೆ. ಬರೀ ಒಂದು ಅವತಾರ ಅಲ್ಲ, ಎರಡು ಅವತಾರ ಅಲ್ಲ, ಬೇರೆ ಬೇರೆ ಅವತಾರ ಆಗಿದ್ದಾಗ ಆಯಾ ಶಿಷ್ಯರನ್ನ ಕರ್ಕೊಂಡು ಬಂದಿದ್ದಾರೆ. ಮುಂದೆ ನೋಡ್ತಾ ಹೋಗ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಜೀವಿಗಳ ಬಗ್ಗೆ ಬಂದಾಗ ಭಗವಂತನಿದ್ದಾನೆ, ಆಮೇಲೆ ಜೀವಕೋಟಿಗಳಂತಿದ್ದಾರೆ. ಜೀವಕೋಟಿಗಳಂದ್ರೆ ಸಾಧಾರಣ ಜನರು, ನಮ್ಮಂತವರು. ಮತ್ತು ಭಗವಂತ ಇದ್ದಾನೆ, ಅವನು ಈಶ್ವರ, ಅವನಿಗೆ ಮಾಡುದಿಲ್ಲ. ಇನ್ನೊಂದು ಇದೆ ಗ್ರೂಪ್, ಈಶ್ವರ ಕೋಟಿಗಳು ಅಂತ ಹೇಳ್ತಾರೆ. ಅವರು ದೈವಾಂಶ ಸಂಭೂತರು, ಅವರು ಲೀಲಾ ಸಹಚರರು. ಅವರು ಯಾವಾಗಲೂ ಭಗವಂತನ ಜೊತೆಗೆ ಇರ್ತಾರೆ. ಅವರಿಗೆ ಮುಕ್ತಿ ಅಂತ ಇಲ್ಲ. ಸಾಧಾರಣ ಜೀವಗಳಿಗೆ ಮುಕ್ತಿ ಇರುತ್ತೆ, ಮೋಕ್ಷ ಇರುತ್ತೆ. ಆದ್ರೆ ಈಶ್ವರ ಕೋಟಿಗಳಿಗೆ ಮುಕ್ತಿ ಇರಲ್ಲ. ಯಾಕೆ ಮುಕ್ತಿ ಇರಲ್ಲ ಅಂದ್ರೆ ಅವ್ರು ಆಗಲೇ ಭಕ್ತಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಯಾಕೆ ಅವರಿಗೆ ಮುಕ್ತಿ ಅವಶ್ಯಕತೆನೇ ಇಲ್ಲ. ಭಗವಂತನ ಜೊತೆಗೆ ಇರ್ತಾರೆ, ಜ್ಞಾನ ಭಕ್ತಿಗಳಿಂದ ತುಂಬಿರ್ತಾರೆ. ಹಾಗಾಗಿ ಅವರಿಗೆ ವಿಶೇಷ ಮುಕ್ತಿ ಅವಶ್ಯಕತೆನೂ ಇಲ್ಲ, ಅವರು ಮುಕ್ತರಾಗೋದಕ್ಕೆ ಇಷ್ಟನೂ ಪಡೋದಿಲ್ಲ. ಅವರ ತಮ್ಮ ಪ್ರೀತಿಯಿಂದ, ಭಗವಂತನ ಮೇಲಿನ ಪ್ರೀತಿಯಿಂದ ಅವರ ಜೊತೆಯೇ ಇರ್ತಾರೆ. ಅಂಥವರು ಲೀಲಾ ಸಹಚರರಾಗಿ ಅವತಾರ ಈ ಲೋಕಕ್ಕೆ ಬಂದಾಗ ಜೊತೆ ಬರ್ತಾರೆ. ಶ್ರೀರಾಮಕೃಷ್ಣರ ಅವತಾರದಲ್ಲಿ 6 ಜನ ಈಶ್ವರ ಕೋಟಿಗಳಿದ್ರು. 6 ಜನ ಈಶ್ವರ ಕೋಟಿಗಳು ಯಾರಂತ ಒಬ್ಬೊಬ್ಬರನ್ನ ನೋಡ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದರು ಮೊದಲನೇವರು. ನಾವು ಮೊನ್ನೆ ನೋಡಿದಾಗ ಅವ್ರ ದರ್ಶನ ನೋಡ್ತಾರೆ. ಸಪ್ತರ್ಷಿ ಮಂಡಲದಲ್ಲಿ ಮನಸ್ಸು ಹೋಗುತ್ತೆ. ಅಲ್ಲಿ ಒಬ್ಬ ಋಷಿ ಕೂತಿರ್ತಾನೆ. ಆ ಋಷಿ ಅಂಶವತ್ತು ಈ ಭೂಲೋಕಕ್ಕೆ ಬರ್ತಾರೆ. ಅವರೇ ಸ್ವಾಮಿ ವಿವೇಕಾನಂದರು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದನ್ನ ನಾವೆಲ್ಲರೂ ನೋಡಿದ್ವಿ ಮೊನ್ನೆ ದಿನ. ಆದ್ರೆ ವಿವೇಕಾನಂದರು ಅಷ್ಟು ಮಾತ್ರವೇ ಅಲ್ಲ. ರಾಮಕೃಷ್ಣ ಒಂದ್ ಕಡೆ ಹೇಳ್ತಾರೆ, ನರೇಂದ್ರ ಇದನ್ನಲ್ಲ, ಅವನು ಸಪ್ತರ್ಷಿಗಳಲ್ಲಿ ಒಬ್ಬನು ಹೌದು, ಜೊತೆಗೆ 4ರಲ್ಲೂ ಒಬ್ಬನು ಅಂತ ಹೇಳ್ತಾರೆ. ಯಾರು 4 ಅಂತ ಪ್ರಶ್ನೆ ಬರುತ್ತಿದೆ. ಸನಕಾದಿ, ಸನಕ, ಸನಂದನ, ಸನತ್ ಕುಮಾರ, ಸನಕ ಸನಾತನ, ಸನಂದನ, ಸನತ್ ಕುಮಾರ. ಇವರು ಶಾಶ್ವತ ಜ್ಞಾನಿಗಳು. ಈಗ ದಕ್ಷಿಣಾಮೂರ್ತಿ ಸ್ತೋತ್ರ ಬರುತ್ತಲ್ಲ, ಶಿವ ಯಾವಾಗ ದಕ್ಷಿಣಾಮೂರ್ತಿ ಅವತಾರ ಇರ್ತಾನೋ ಆ ಬೋಧನೆಯನ್ನು ಕೊಡ್ತಾರೆ. 4 ಜನ ಋಷಿಗಳು ಕೂತಿರ್ತಾರೆ. ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. 4 ಜನ ಋಷಿಗಳು ಕೂತಿರ್ತಾರೆ. ಅವರೇ ಸನಕಾದಿಗಳು.
ಸಪ್ತಋಷಿಗಳ ಲೋಕನು ಸನಕಾದಿಗಳ ಲೋಕನು ಅಷ್ಟು ಕೂಡ ಅಲ್ಲ. ಈಗ ನಾವು ನಿಮ್ಗೆ ಯಾರಿಗೆ ವಿವೇಕಾನಂದ ಜೀವನ ಚರಿತ್ರೆ ಗೊತ್ತೋ ಅವ್ರಿಗೆ ನಿಮ್ಗೆ ಗೊತ್ತಿರುತ್ತೆ. ವಿವೇಕಾನಂದ ಹುಟ್ಟೋಕ್ ಮುಂಚೆ ಭುವನೇಶ್ವರಿ ದೇವಿ ವಿವೇಕಾನಂದ ತಾಯಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ. ಯಾರಿಗೆ? ವೀರೇಶ್ವರ ಶಿವನಿಗೆ. ಕಾಶಿನಲ್ಲಿ ಮೇನ್ ಯಾರು ದೇವತೆನೋ ಕಾಶಿ ವಿಶ್ವನಾಥ. ಆದ್ರೆ ಇನ್ನ ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ವೀರೇಶ್ವರ ಶಿವ ಅಂತ. ಯಾರು ನೋಡಿದ್ದೀರಾ? ಗೊತ್ತಿದೆ ವೀರೇಶ್ವರ ಶಿವ ಅಂತ. ಯಾರು ಹೋಗಿದ್ರು ನೀವು ನೋಡಿರ್ತಾರೆ, ಗೊತ್ತಿರುತ್ತೆ. ಸೊ ಭುವನೇಶ್ವರ ದೇವಿ ಅಲ್ಲಿ ಪೂಜೆ ಸಲ್ಲಿಸಿದ್ದು. ನನಗೆ ಮಗು ಬೇಕಂದಾಗ ಪೂಜೆ ಎಲ್ಲ ಪೂರ್ತಿ ಆದ್ಮೇಲೆ ಆ ಶಿವ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ನಾನು ಮಗನಾಗಿ ಬರ್ತೀನಿ ಅಂತ ಹೇಳಿರ್ತಾನೆ ಶಿವ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ವಿವೇಕಾನಂದರು ಸಪ್ತಋಷಿಗಳ ಲೋಕರು ಹೌದು, ಸನಕಾದಿಗಳ ಲೋಕರು ಹೌದು, ಮತ್ತು ಶಿವನ ಅಂಶ ಕೂಡ ಹೌದು, ಶಿವನೇ ಹೌದು. ಇದು ಈಶ್ವರ ಕೋಟಿ ಸ್ವಾಮಿ ವಿವೇಕಾನಂದರು. ಎರಡನೇದು ಸ್ವಾಮಿ ಬ್ರಹ್ಮಾನಂದರು. ಅದನ್ನು ನಾವು ಮೊನ್ನೆ ನೋಡಿದ್ವಿ. ರಾಮಕೃಷ್ಣನ ದರ್ಶನ ಮಾಡ್ತಾರೆ. ಅಲ್ಲಿ ವೃಂದಾವನದಲ್ಲಿ ದೊಡ್ಡ ದೊಡ್ಡ ಕಮಲದಳ ಇದೆ. ಅದರ ಮೇಲೆ ಇಬ್ಬರು ಸುಂದರವಾದ ಬಾಲಕರು ನೃತ್ಯ ಮಾಡ್ತಾರೆ. ಅದರಲ್ಲಿ ಒಬ್ರು ಶ್ರೀಕೃಷ್ಣ, ಇನ್ನೊಬ್ರು ಒಬ್ಬ ಗ್ವಾಲ ಪ್ರಾಕಾರ. ಅದೇ ಸ್ವಾಮಿ ಬ್ರಹ್ಮಾನಂದರು. ಸ್ವಾಮಿ ಬ್ರಹ್ಮಾನಂದರು ಕೂಡ ಭಗವಂತನ ಲೀಲಾ ಸಂಚಾರ, ಶಾಶ್ವತ ಲೀಲಾ ಸಂಚಾರ. ಇವರು ಎರಡನೇ ಈಶ್ವರ ಕೋಟಿ ಸ್ವಾಮಿ ಬ್ರಹ್ಮಾನಂದರು ಪ್ರಾಕಾಲ. ಮೂರನೆಯವರು ಸ್ವಾಮಿ ನಿರಂಜನಾನಂದ. ರಾಮಕೃಷ್ಣ ಹೇಳ್ತಾರೆ ಸ್ವಾಮಿ ನಿರಂಜನಾನಂದ ಅವಾಗ ಸನ್ಯಾಸ ಆಗುವ ಮುಂಚೆ ನಿರಂಜನ್ ಅಂತ. ನಿರಂಜನ್ ತುಂಬಾ ಶುದ್ಧ ಮನಸ್ಸಿನವನು. ಅವನು ರಾಮನ ಅಂಶದಿಂದ ಜನ್ಮ ತಾಳಿದವನು. ಶ್ರೀರಾಮಚಂದ್ರ ಇದೆಲ್ಲ ಶ್ರೀರಾಮಚಂದ್ರನ ಅಂಶದಿಂದ ಜನ್ಮ ತಾಳಿದವನು ಸ್ವಾಮಿ ನಿರಂಜನಾನಂದರು. ನಾಳೆ ಅವರ ತಿಥಿ ಪೂಜೆ ಇದೆ, ಜನ್ಮತಿಥಿ ಇದೆ ನಾಳೆ. ಸ್ವಾಮಿ ನಿರಂಜನಾನಂದರು ಅವರು ರಾಮಚಂದ್ರನ ಅಂಶದವರು. ನಾಲ್ಕನೆಯವರು ಸ್ವಾಮಿ ಪ್ರೇಮಾನಂದರು. ಅವ್ರ ಬಗ್ಗೆ ಹೇಳ್ತಾರೆ ರಾಮಕೃಷ್ಣರು. ಬಾಬುರಾಮ್ ಅಂತ ಅವ್ರ ಹೆಸರು, ಪೂರ್ವಾಶ್ರಮ ಬಾಬುರಾಮ್. ಬಾಬುರಾಮ್ ಇದಲ್ಲ, ಅವನು ರಾಧೆ ಅಂಶದಿಂದ ಜನ್ಮ ತಾಳಿದ್ದಾನೆ. ರಾಧೆ ಅಂಶದಿಂದ ಜನ್ಮ ತಾಳಿದ್ದಾನೆ. ಇವರು ನಾಲ್ಕನೇ ಈಶ್ವರ ಕೋಟಿ. ಐದನೇ ಅವರು ಸ್ವಾಮಿ. ಅವ್ರ ಹೆಸರು ಹೇಳೋದಕ್ಕಿಂತ ಮುಂಚೆ ಅವ್ರು ಯಾರು ಅವತಾರ ಅಂತ ಹೇಳ್ಬಿಡ್ತೀನಿ. ಅವರು ಮಹಾಭಾರತ ಇದೆಯಲ್ಲ, ಅರ್ಜುನನ ಅವತಾರ. ಯಾರು ಅರ್ಜುನ ಆಗಿದ್ರು ಅವರು ಕೂಡ ಈ ಅವತಾರದಲ್ಲಿ ರಾಮಕೃಷ್ಣ ಜೊತೆಗೆ ಬಂದಿದ್ರು. ಅರ್ಜುನನೆಂದ ವೀರಶೂರ, ಮಹಾಭಾರತ ಯುದ್ಧ ಮಾಡಿದ ಯುದ್ಧದ ನಾಯಕ ಅವನು. ಈ ಜನ್ಮದಲ್ಲಿ ಆ ಅವತಾರ ಬಂದಿದ್ದ ಯಾರು? ಅದು ಸ್ವಾಮಿ ಯೋಗಾನಂದರು. ನೋಡಿ, ನಂಬೋಕೆ ಕಷ್ಟ ಆಗುತ್ತೆ ಅಂತ ವೀರಶೂರ ಅರ್ಜುನ. ಆದ್ರೆ ಈ ಯೋಗ ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಶಾಂತವಾಗಿರ್ತಾರೆ, ತತ್ವವಿರುತ್ತ ಅನ್ಸುತ್ತೆ. ಆದ್ರೆ ರಾಮಕೃಷ್ಣ ಹೇಳ್ತಾರೆ ಸ್ವಾಮಿ ಯೋಗಾನಂದ ಯೋಗೇ ಅರ್ಜುನ, ಇವನೇ ಅರ್ಜುನನಾಗಿದ್ದ. ಈ 5 ಜನ ಸನ್ಯಾಸಿ ಶಿಷ್ಯರು ಈಶ್ವರ ಕೋಟಿಗಳು. 6ನೇ ಈಶ್ವರ ಕೋಟಿ ಪೂರ್ಣಚಂದ್ರ ಘೋಷ್. ಪೂರ್ಣ ಅಂತ ಚಿಕ್ಕ ಹುಡುಗ. ರಾಮಕೃಷ್ಣ ಹೇಳ್ತಾರೆ ಪೂರ್ಣ ಇದನ್ನಲ್ಲ, ನಾರಾಯಣನ ಅಂಶದ ಅವತಾರ. ಇವರು 6 ಜನ ಈಶ್ವರ ಕೋಟಿಗಳು. ಇದಲ್ಲದೆ ಯಾವ ಈಶ್ವರ ಕೋಟಿಗಳು ಅಲ್ಲವೋ ಆದರೂ ಶಿಷ್ಯರಾಗಿದ್ದರು ಅವರು ಇದ್ದಾರೆ. ರಾಮಕೃಷ್ಣರು ಯೇಸು ಕ್ರಿಸ್ತುವಿನ ಅವತಾರ ಇದ್ದಾಗ ಇಬ್ರು ಸಹೋದರರಿದ್ದರು. ಮೀನು ಮಾರುವವರು ಅವ್ರ ಶಿಷ್ಯರಾಗಿದ್ದರು. ಅವರನ್ನ ಕೂಡ ಈ ಅವತಾರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರು ಈ ಜನ್ಮದಲ್ಲಿ ಕೂಡ ಸಹೋದರರೇ ಆಗಿದ್ರು. ಆದ್ರೆ ಕಸಿನ್ಸ್ ಅಂತ ಹೇಳ್ತಾರೆ ಆ ಥರ. ಅದು ಯಾರು ಅಂದ್ರೆ ಸ್ವಾಮಿ ಶಾರದಾನಂದರು ಮತ್ತು ಸ್ವಾಮಿ ರಾಮಕೃಷ್ಣಾನಂದರು. ಈ ಇಬ್ಬರು ಜೀಸು ಅವತಾರದಲ್ಲಿದ್ದ ಲೀಲಾಸಂಚಾರ. ಅದನಂತರ ಸ್ವಾಮಿ ವಿಜ್ಞಾನಾನಂದರು. ಸ್ವಾಮಿ ವಿಜ್ಞಾನಾನಂದರ ಬಗ್ಗೆ ಹೇಳ್ತಾರೆ ಮಹಾಭಾರತದಲ್ಲಿ ಮಹಾಭಾರತ
ರಾಮಾಯಣದಲ್ಲಿ ಜಾಂಬು ಅಂತ ಇರ್ತಾನಲ್ಲ, ವಿಜ್ಞಾನಂದರು ಜಾಂಬುವಂತನ ಅವತಾರ ಅಂತ ಹೇಳ್ತಾರೆ. ರಾಮಾಯಣ ಆಯ್ತು, ಮಹಾಭಾರತ ಆಯ್ತು, ಶಿಶು ಅವತಾರ ಆಯ್ತು, ಮತ್ತೆ ಶ್ರೀರಾಧ ಯುವಂಶವಾಯಿತು. ಇಷ್ಟು ಜನರಲ್ಲ ನಾರಾಯಣ ಇಷ್ಟು ಜನರನ್ನ ತಮ್ಮ ಲೀಲೆಗೆ ಕರ್ಕೊಂಡು ಬಂದ್ದಾರೆ ಶ್ರೀರಾಮಕೃಷ್ಣ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಅವರ ಕಾರ್ಯ ಎಷ್ಟು ದೊಡ್ಡದು ಅಂತ, ಈ ಅವತಾರದ ಕಾರ್ಯ ಎಷ್ಟು ದೊಡ್ಡದು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಅದ ನಂತರ ಇನ್ನೊಬ್ರು ಇದ್ದಾರೆ, ಸ್ವಾಮಿ ಶಿವಾನಂದರು. ಅವ್ರ ಬಗ್ಗೆ ಹೇಳಲಾಗುತ್ತೆ. ಅವರು ಭಗವಾನ್ ಬುದ್ಧನಿದ್ನಲ್ಲ, ಭಗವಾನ್ ಬುದ್ಧ ಅವತಾರದಲ್ಲಿ ಆನಂದ ಅಂತ ಶಿಷ್ಯ ಇತ್ತು. ಆನಂದ ಮುಖ್ಯವಾದ ಶಿಷ್ಯ. ಶಿವಾನಂದರು ಆನಂದನ ಅವತಾರ ಅಂತ ಹೇಳಲಾಗುತ್ತೆ. ಇದು ಆಯ್ತು ಈಶ್ವರ ಕೋಟಿಗಳು ಮತ್ತು ಸನ್ಯಾಸಿ ಶಿಷ್ಯರು. ಸರಿ, ಎಲ್ಲ ಬರೀ ಸನ್ಯಾಸಿಗಳ ಇಲ್ಲ, ಗೃಹಸ್ಥರಲ್ಲೂ ಇದ್ದಾರೆ. ಅದನ್ನು ನಾವು ನೋಡ್ತಾ ತಗೋಣ. ರಾಣಿ ರಾಸಮಣಿ, ಅದು ದಕ್ಷಿಣೇಶ್ವರ ದೇವಸ್ಥಾನ ಇದೆಲ್ಲ, ಮಹಾ ದೊಡ್ಡ ದೇವಸ್ಥಾನ, ಭವ್ಯ ದೇಗುಲ, ಅದನ್ನು ಕಟ್ಟಿಸಿದ ರಾಣಿ ರಾಸಮಣಿ. ಅವಳ ಬಗ್ಗೆ ಹೇಳಲಾಗುತ್ತೆ, ಅವಳು ಆದಿಶಕ್ತಿಯ ಅಷ್ಟಸಖಿಯರಲ್ಲಿ ಒಬ್ಬಳು. ಈಗ ಪುರಾಣದ ಬಗ್ಗೆ ಪರಿಚಯ ಇದೆ, ಅವ್ರಿಗೆ ಗೊತ್ತಿರುತ್ತೆ. ಆದಿಶಕ್ತಿಗೆ 8 ಜನ ಅಷ್ಟಸಖಿಯರಿರ್ತಾರೆ. ಈಗ ಹೇಗೆ ನಾವು ಲೀಲಾ ಸಹಚರ ಅಂತ ಹೇಳಿದ್ರು, ಯಾವಾಗಲೂ ಭಗವಂತನ ಜೊತೆ ಇರೋದು, ಹಾಗೆ ದೇವಿ ಜೊತೆ ಕೂಡ ಯಾವಾಗಲೂ ಅಷ್ಟಸಖಿಯರಿರ್ತಾರೆ. ಅದರಲ್ಲಿ ಒಬ್ಬಳು ರಾಣಿ ರಾಸಮಣಿ. ಇದು ರಾಣಿ ರಾಸಮಣಿ ಪರಿಚಯ. ಅದ ನಂತರ ಮಥುರನಾಥನು ಸಾಧಾರಣನಲ್ಲ. ಅವನ ಜಾತಕದಲ್ಲಿ ಬರುತ್ತೆ, ಇವನ ಜೊತೆನೆ ಇವನ ಇಷ್ಟ ದೇವತೆ ಮೈ ಬೆತ್ತು ಜೊತೆಗೆ ಇರ್ತಾನೆ ಅಂತ. ಅದನ್ನು ನಾವು ನೋಡ್ತೀವಿ. ರಾಮಕೃಷ್ಣರು ಯಾವಾಗಲೂ ಮಥುರನಾಥನ ಜೊತೆಗೆ ಇದ್ರು. ಅವನು ದೀರ್ಘ 14 ವರ್ಷಗಳ ಕಾಲ ಅವರಿಗೆ ರಸದಾರನಾಗಿದ್ದ. ಅವರಿಗೆ ಏನೇನು ಬೇಕೋ ಎಲ್ಲದನ್ನು ಒದಗಿಸ್ಕೊಡ್ತಿದ್ದಾರೆ ಮಥುರನಾಥ. ತದನಂತರ ಗೋಲಾಬ್ಮ ಮತ್ತು ಯೋಗಿನ್ಮ. ಅವ್ರ ಮುಂಚೆ ರಾಮಕೃಷ್ಣರ ಭಕ್ತರಾಗ್ತಾರೆ. ಶ್ರೀಮಾತೆಯವರನ್ನ ಪರಿಚಯ ಆದ್ಮೇಲೆ ಅವರು ಭಕ್ತರಾಗ್ತಾರೆ. ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಅವರು ಶ್ರೀಮಾತೆಯ ಜೊತೆಗೆ ತುಂಬಾ ಸಮಯ ಇರ್ತಾರೆ. ಅವರು ಸೇವಕರಾಗಿರ್ತಾರೆ. ಅವ್ರಿಗೆ ಏನ್ ಸಹಾಯ ಬೇಕು ಅದನ್ನೆಲ್ಲ ಮಾಡ್ತಿರ್ತಾರೆ. ಗೋಲಾಬ್ಮ ಮತ್ತು ಯೋಗಿನ್ಮ, ಇವರ ಬಗ್ಗೆ ಹೇಳಲಾಗುತ್ತೆ. ಅವರು ಜಯ ಮತ್ತು ವಿಜಯ, ದುರ್ಗಾದೇವಿಯ ಸಹಚರರು ಜಯ ಮತ್ತು ವಿಜಯ ಅವರು, ಗೋಲಾಬ್ಮ ಮತ್ತು ಯೋಗಿನ್ಮ. ತದನಂತರ ಗಿರೀಶ್ ಘೋಷ್, ವೀರಭಕ್ತ. ರಾಮಕೃಷ್ಣರು ವೀರಭಕ್ತ. ಗಿರೀಶ್ ಘೋಷನ ಬಗ್ಗೆ ಹೇಳಲಾಗುತ್ತೆ, ಅವನು ಭೈರವನ ಅವತಾರ. ಶಿವನ ಸಹಚರನಾದ ಭೈರವನ ಅವತಾರ ಗಿರೀಶ್ ಘೋಷ್. ತದನಂತರ ರಾಮಕೃಷ್ಣರಿಗೆ ಒಂದ್ಸರಿ ಇಚ್ಛೆ ಆಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭು ತುಂಬಾ ಕೀರ್ತನೆಯನ್ನ ಮಾಡ್ತಿದ್ರು, ಭಕ್ತಿಯುತ ಕೀರ್ತನೆ ಮಾಡ್ತಿದ್ರು. ಎಲ್ಲರೂ ಜನರು ಆ ಕೀರ್ತನೆಯಲ್ಲಿ ಭಕ್ತಿಯಲ್ಲಿ ಮುರು ಹೋಗ್ತಾ ಇದ್ರು, ತೇರು ಹೋಗ್ತಾ ಇದ್ರು. ಅದನ್ನ ನಾನು ನೋಡ್ಬೇಕು ಅಂತ ಅವ್ರಿಗೆ ಇಚ್ಛೆ ಆಗುತ್ತೆ. ಆಗ ಅವರು ದರ್ಶನ ನೋಡ್ತಾರೆ. ಪಂಚವಟಿ ಕಡೆಯಿಂದ ದಕ್ಷಿಣೇಶ್ವರ ಹೊರಗು ಕಡೆ ಒಂದು ದೊಡ್ಡ ಗುಂಪು ಹೋಗ್ತಾ ಇದೆ, ಕೀರ್ತನೆ ಮಾಡ್ತಾ ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಚೈತನ್ಯ ಮಹಾಪ್ರಭು ಇದ್ದಾರೆ. ಅಶ್ರುಜಲ ಬರ್ತಾನೆ ಇದೆ, ಭಕ್ತಿಯಲ್ಲಿ ಕೀರ್ತನೆ ಹಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಿದ್ದಾರೆ. ಜೊತೆಗೆ ಅವರ ಭಕ್ತರೆಲ್ಲರೂ ಆ ಕೀರ್ತನೆಯಲ್ಲಿ ಮುಳುಗಿದ್ದಾರೆ. ಅಲ್ಲಿ 2 ಜನರನ್ನ ಅವರು ಗುರುತಿಸ್ತಾರೆ. 2 ಭಕ್ತರನ್ನ ಗುರುತಿಸ್ತಾರೆ. ಅವರು ಯಾರು ಅಂದ್ರೆ, ಒಬ್ರು ಮಾಸ್ಟರ್ ಮಹಾಶಯರು, ಈ ವಚನ ವೇದ ಇದೆಯಲ್ಲ ಅದನ್ನ ಬರೆದವರು, ಅದರ ಲೇಖಕರು ಮಾಸ್ಟರ್ ಮಹಾಶಯರು, ಅವ್ರನ್ನ ಗುರುತಿಸ್ತಾರೆ. ಇನ್ನೊಬ್ರು ಬಲರಾಮ ಬಸು, ಅವ್ರನ್ನ ಗುರುತಿಸ್ತಾರೆ. ಇವರಿಬ್ರು ಚೈತನ್ಯ ಮಹಾಪ್ರಭುವಿನ ಲೀಲಾ ಸಹಚರರು, ಮಾಸ್ಟರ್ ಮಹಾಶಯ ಮತ್ತು ಬಲರಾಮ ಬಸು. ಮತ್ತೆ ನಾವು ಮೊನ್ನೆ ನೋಡಿದ್ವಿ, ಗೋಪಾಲನ ತಾಯಿ ಗೋಪಾಲಯಮ್ಮ. ಯಾರಿಗೆ ಬಾಲಗೋಪಾಲನ ದರ್ಶನ ಆಗಿರುತ್ತೋ, ದರ್ಶನದ ಬರೀ ಧ್ಯಾನದಲ್ಲ ಸಶರೀರವಾದ ದರ್ಶನ ಆಗಿತ್ತು. ಆ ಗೋಪಾಲನ ಜೊತೆ ಆಟ ಆಡ್ತಾನೆ, ಊಟ ಕೊಡುವಂತ ಪೀಡಿಸ್ತಾನೆ, ಊಟ ಮಾಡ್ತಾನೆ, ಹೆಗಲ ಹಾಕ್ತಾನೆ, ಆಟ ಆಡ್ತಾನೆ, ಆನಂದ ಸಾಗರದಲ್ಲಿ ತೇಲಿಸ್ತಾನೆ. ಅಂತ ಗೋಪಾಲನ ಕೂಡ
ವೃಂದಾವನದ ಗೋಪಿ ಆಗಿದ್ದರು. ಶ್ರೀಕೃಷ್ಣನ ಚಿಕ್ಕಂದ ಲೀಲೆನ ನೋಡಿದ್ರೆ ಒಂದಲ್ಲಿ ಸಂದರ್ಭ ಬರುತ್ತೆ. ಈಗ ಒಬ್ಬ ಹಣ್ಣು ಮಾರೋ ಮಹಿಳೆ ಬರ್ತಾರೆ ಕೃಷ್ಣನ ಹತ್ರ. ನನಗೆ ಕೃಷ್ಣ ಹಣ್ಣು ಕೊಡು ಅಂತ ಕೇಳ್ತಾನೆ. ಸರಿ, ನನಗೆ ಇದು ದುಡ್ಡು ಬೇಕು ಅಂತ ಹೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಏನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಿ ತಂದು ಕೊಟ್ಟ, ಅದೆಲ್ಲ ಬಂಗಾರ ಆಯ್ತು, ಇದೆಲ್ಲ ನನಗೆ ಗೊತ್ತಿದೆ. ಆ ಮಹಿಳೆಯೇ ಗೋಪಾಲಮ್ಮ. ಒಂದ್ಸರಿ ಗೋಪಾಲಮ್ಮ ಕೇಳ್ತಾರೆ, ಹೌದು ನೀವು ಎಷ್ಟಿರ್ತ ನನ್ನ ಹತ್ರ ತಿಂತಿರಲ್ಲ, ತಗೊಂಡು ತಿನ್ನೋಕೆ ಕೇಳ್ತಿರಲ್ಲ, ಯಾಕೆ ಈ ತರ ಮಾಡ್ತೀರ? ಅವಾಗ ಹೇಳ್ತಾರೆ, ವೃಂದಾವನದಲ್ಲಿ ನೀನು ಮುಂಚೆ ನನಗೆ ಹಣ್ಣನ್ನ ತಿನ್ನಿಸಿದ್ದೀವಿ. ಆ ಮಹಿಳೆಯೇ, ಆ ಗೋಪಿಯೇ ಗೋಪಾಲಮ್ಮ. ತದನಂತರ ಕೃಷ್ಣ ಭವಾನಿ ಅಂತ ಬಲರಾಮ ಬಸುವಿನ ಪತ್ನಿ, ಬಲರಾಮ ಬಸುವಿನ ಹೆಂಡತಿ ಕೃಷ್ಣ ಭವಾನಿ. ಕೃಷ್ಣ ಭವಾನಿ ಕೂಡ ರಾಧೆಯ ಅಷ್ಟ ಸಖಿಯರಲ್ಲಿ ಒಬ್ಬಳು. ಕೃಷ್ಣ ಭವಾನಿ ರಾಧೆಯ ಅಷ್ಟ ಸಖಿಯರಲ್ಲಿ ಒಬ್ಬಳು. ಇವಳು ಕೂಡ ಈ ಲೀಲಾ ಇದಕ್ಕಾಗಿ ಬಂದಿರ್ತಾಳೆ, ಕರ್ಕೊಂಡು ಬರ್ತಾರೆ. ತದನಂತರ ನವಗೋಪಾಲ್ ಘೋಷ್ ಮತ್ತು ನಿಸ್ತಾರಿಣಿ ಘೋಷ್, ಇವರಿಬ್ಬರು ದಂಪತಿಗಳು. ಈ ನಿಸ್ತಾರಿಣಿ ಘೋಷ್ ಎಂದ್ರಲ್ಲ, ಇವಳು ಕೂಡ ಆದಿಶಕ್ತಿಯ ಅಷ್ಟಸಖಿಯರಲ್ಲಿ ಒಬ್ಬಳು. ಆದಿಶಕ್ತಿಯ ಮುಂಚೆ ನಾವು ನೋಡಿದ್ವಿ ರಾಣಿ ರಾಸಮಣಿ, ಅವಳು ಆದಿಶಕ್ತಿಯ ಅಷ್ಟಸಖಿಯರಲ್ಲಿ ಒಬ್ಬಳು. ಕೃಷ್ಣ ಭವಾನಿ ರಾಧೆ ಅಷ್ಟಸಖಿಯರಲ್ಲಿ ಒಬ್ಬಳು. ಈ ನಿಸ್ತಾರಿಣಿ ಘೋಷ್ ಇವಳು ರಾಧೆ ಅಷ್ಟಸಖಿಯರಲ್ಲಿ ಅಲ್ಲ, ಆದಿಶಕ್ತಿಯ ಅಷ್ಟಸಖಿಯರಲ್ಲಿ ಒಬ್ಬಳು. ಇದರ ನಂತರ ಗೌರಿಮ್ಮ, ನಾವು ಮೊನ್ನೆ ನೋಡಿದ್ವಿ. ಶಾಲಗ್ರಾಮದ ಮೇಲೆ ಪದಚಿಹ್ನೆಗಳನ್ನು ನೋಡ್ತಾಳೆ, ನೋಡಿ ಸಮಾಧಿಗೆ ಹೋಗ್ತಾಳೆ. ಆಮೇಲೆ ರಾಮಕೃಷ್ಣರ ಒಂದು ಸುತ್ತ ಮಾತಾಡ್ತಿರ್ತಾರೆ. ರಾಮಕೃಷ್ಣರ ಪಾದವನ್ನು ನೋಡಿದಾಗ ಗೊತ್ತಾಗುತ್ತೆ, ಓ ಶಾಲಗ್ರಾಮದ ಮೇಲೆ ಇದ್ದ ಪಾದಚಿಹ್ನೆಗಳು ಇವರದೇ, ಪಾದಗಳು ಇವರದೇ ಅಂತ. ಆ ಗೌರಿಮ್ಮ, ಅವಳ ಬಗ್ಗೆ ಕೂಡ ಹೇಳ್ತಾರೆ ರಾಮಕೃಷ್ಣರು, ಇವಳು ಕೂಡ ಗೋಪಿ ಆಗಿದ್ದರು, ಶ್ರೀಕೃಷ್ಣನ ಲೀಲೆಯಲ್ಲಿ ಗೋಪಿ ಆಗಿದ್ದರು. ಇಷ್ಟೆಲ್ಲ ಲೀಲಾಸಾಧರನ್ನ ರಾಮಕೃಷ್ಣರು ಶ್ರೀ ಶಾರಮಾತರು ಕರ್ಕೊಂಡು ಬಂದಿದ್ದಾರೆ. ಇದರಿಂದ ನಮಗೆ ಅರ್ಥ ಆಗುತ್ತೆ ಎಷ್ಟು ಲೀಲೆಯವರು ಮಾಡಿದ್ದಾರೆ ಅಂತ. ಈಗ ನಾವು ಇದನ್ನ ಮುಂದುವರಿಯೋಣ. ಇವರಲ್ಲಿ ಒಬ್ಬರ ಜೀವನವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಬಲರಾಮ ಬಸು ಇವರ ಜೀವನವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಮುಂದೆ ಯಾರು ಶ್ರೀ ಚೈತನ್ಯ ಲೀಲೆಯಲ್ಲಿ ಬಂದಿದ್ರೋ, ಶ್ರೀ ಚೈತನ್ಯ ಇದು ಸಂಕೀರ್ತನಲ್ಲಿ ನೋಡಿದ್ರೋ, ಆ ಬಲರಾಮ ಬಸವನ ಜೀವನವನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಅವರದು ವೈಷ್ಣವ ಕುಟುಂಬ, ತಂದೆ ತುಂಬಾ ವೈಷ್ಣವ ಭಕ್ತರು. ಅವರು ತುಂಬಾ ಆಸ್ತಿ ಇರುತ್ತೆ, ಆದ್ರೂ ಅವರು ತಮ್ಮ ಆಸ್ತಿಯೆಲ್ಲ ತಮ್ಮ ಸೋದರ ಸಂಬಂಧಿಗಳಿಗೆ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಅವರು ವೃಂದಾವನದಲ್ಲಿ ಇರ್ತಾರೆ. ಅಲ್ಲೇ ಜಪಧ್ಯಾನ ಮಾಡೋದು, ಕೃಷ್ಣನ ಸೇವೆ ಮಾಡೋದು, ಇದನ್ನು ಮಾಡ್ತಾ ಇರ್ತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಳುಗಿರ್ತಾರೆ. ಈಗ ಬಲರಾಮ ಬಸು ಕೂಡ ಅವ್ರದ್ದು ಕೂಡ ಅದೇ ಸ್ವಭಾವ. ಅವರು ಮನೆಯವರು ಕಲ್ಕತ್ತಾದಲ್ಲಿ, ಆದ್ರೆ ಅವ್ರೇನ್ ಮಾಡ್ತಾರೆ, ಪುರಿ ಜಗನ್ನಾಥ, ಪುರಿ ಒಡಿಶಾ ರಾಜ್ಯದ ಪುರಿ ಇದೆಯಲ್ಲ, ಅವರು ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಇದ್ದು ನಿತ್ಯ ದರ್ಶನ, ಜಗನ್ನಾಥನ ದರ್ಶನ, ಸಾಧು ಸಂತರ ಸಂಘ, ಸಂಕೀರ್ತನೆ, ಜಪಧ್ಯಾನ ಇವುಗಳೆಲ್ಲ ಮಾಡಿರ್ತಾರೆ. ಅಂದ್ರೆ ಅವರು ಸಂಪೂರ್ಣವಾಗಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮುಳುಗಿರ್ತಾರೆ. ಹೀಗಿರುವಾಗ ಏನಾಗುತ್ತೆ, ಅವರು ರಾಮಕೃಷ್ಣರ ಬಗ್ಗೆ ಕೇಶವ ಚಂದ್ರ ಸೇನ್ ಅವರ ಪತ್ರಿಕೆ ಇರುತ್ತಲ್ಲ, ಅದರಲ್ಲಿ ಅವ್ರ ಬಗ್ಗೆ ಓದ್ತಾರೆ. ಈ ರೀತಿ ದಕ್ಷಿಣೇಶ್ವರದಲ್ಲಿ ಸಂತರಿದ್ದಾರೆ, ಅವ್ರ ಭಾವಕ್ಕೆಲ್ಲ ಹೋಗ್ತಾರೆ, ಸಮಾಧಿ ಆಗುತ್ತೆ ಅವರಿಗೆ, ಮಹಾನ್ ಭಕ್ತರು ಅಂತ ಓದ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಕುತೂಹಲ ನಿಧಾನವಾಗಿ ದಿನದಿಂದ ಹೆಚ್ಚಾಗ್ತಾ ಇರುತ್ತೆ. ಅವ್ರ ಮನಸ್ಸಲ್ಲಿ ಆಸೆ ಬರ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ನೋಡ್ಬೇಕು, ದರ್ಶನ ಮಾಡಬೇಕು ಅಂತ. ಹಾಗಿದ್ದಾಗ ಬಲರಾಮ ಬಸವಿನ ಮನೆ ಪುರೋಹಿತರು ಇರ್ತಾರಲ್ಲ, ಅವರು ರಾಮಕೃಷ್ಣರನ್ನ ಭೇಟಿ ಆಗಿರ್ತಾರೆ. ಒಂದ್ಸರಿ ಬಂದು ಭೇಟಿ ಆಗಿರ್ತಾರೆ. ಅವ್ರು ನೋಡಿ ತುಂಬಾ ಪ್ರಭಾವಿತರಾಗ್ತಾರೆ.
ಹಾಗೆ ಅವರು ಪತ್ರವನ್ನು ಬರೀತಾರೆ ಬಲರಾಮ ಬಸವಿಗೆ. ನೋಡು, ನಾನು ಹೋಗಿದ್ದೆ ದಕ್ಷಿಣೇಶ್ವರಕ್ಕೆ, ರಾಮಕೃಷ್ಣರನ್ನ ಭೇಟಿಯಾದ್ರೆ ತುಂಬಾ ಮಹಾನ್ ಸಂತರು, ಮಹಾನ್ ವ್ಯಕ್ತಿಗಳು, ನೀನು ಬರಬೇಕು, ಬಂದವರನ್ನ ದರ್ಶನ ಮಾಡಬೇಕು ಅಂತ. ಆ ಪತ್ರ ನೋಡಿದ್ರೆ ಬಲರಾಮ ಮುಂದಿನ ದಿನವೇ ಬರ್ತಾನೆ ದಕ್ಷಿಣೇಶ್ವರಕ್ಕೆ. ಅವರಿಬ್ರು ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ ದಕ್ಷಿಣೇಶ್ವರಕ್ಕೆ. ಹೋದ ಕೂಡಲೇ ಅಲ್ಲಿ ಕೇಶವಚಂದ್ರ ಸೇನ್ ಮತ್ತು ಬ್ರಾಹ್ಮ ಭಕ್ತರು ಇರ್ತಾರೆ. ಅಲ್ಲಿ ವಾರ್ತಾಲಾಪ ನಡೀತಾ ಇರುತ್ತೆ. ಇವರು ಯಾರು ಅಂತ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಹೋಗಿ ಸುಮ್ಮನೆ ಒಂದ್ ಕಡೆ ಅವರು ಕೂಡ್ತಾರೆ, ಒಂದ್ ಮೂಲೆಯಲ್ಲಿ ಕೂಡ್ತಾರೆ. ಆ ಮಾತನಾಡುವಾಗ ಅವರು ಕೇಳೋ ಮೊದಲನೇ ಉಪದೇಶ ಏನು ಅಂದ್ರೆ, ಭಗವತ್ ಸಾಕ್ಷಾತ್ಕಾರ ಹೇಗೆ ಆಗೋದು ಅನ್ನೋದ್ರ ಬಗ್ಗೆ ರಾಮಕೃಷ್ಣರು ಉಪದೇಶ ನೀಡ್ತಾ ಇದ್ದಾರೆ. ಭಗವತ್ ಸಾಕ್ಷಾತ್ಕಾರ ವ್ಯಾಕುಲತೆಯಿಂದ ಆಗುತ್ತೆ, ವ್ಯಾಕುಲತೆ ಇಲ್ಲದಿದ್ದರೆ ಭಗವತ್ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ ಅವರು ಬೋಧನೆ ಮಾಡ್ತಿದ್ದಾರೆ. ಇದು ಅವರ ಮೊದಲನೇ ಬೋಧನೆ. ಅದ್ರ ನಂತರ ಹೇಳ್ತಾರೆ ಎರಡನೇ ಬೋಧನೆ, ಈ ಜಗತ್ತಿನ ವಿಷಯ ಸುಖಗಳನ್ನು ಅನುಭವಿಸುವವರೆಗೂ, ಈ ಭೋಗಗಳನ್ನು ಮುಗಿಸುವವರೆಗೂ ಆ ವ್ಯಾಕುಲತೆ ಬರುವುದಿಲ್ಲ. ಒಂದು ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ವ್ಯಾಕುಲತೆ ಬೇಕು. ಸರಿ, ವ್ಯಾಕುಲತೆ ಹೆಂಗ್ ಬರುತ್ತೆ, ಯಾವಾಗ ಬರುತ್ತದೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ಜಗತ್ತಿನ ವಿಷಯ ಸುಖಗಳನ್ನ, ಈ ಭೋಗ ಸುಖಗಳನ್ನ ಮುಗಿಸುವವರೆಗೂ ಆ ವ್ಯಾಕುಲತೆ ಭಗವಂತನಿಗೆ ಬರುವುದಿಲ್ಲ. ಈ ಒಂದು ಪ್ರಶ್ನೆ ಬರುತ್ತೆ. ಸರಿ, ಸೊ ಹಾಗಾದ್ರೆ ನಾವು ಭಗವಂತನ ವ್ಯಾಕುಲತೆ ಬರ್ಬೇಕಂದ್ರೆ ಭೋಗ ಸುಖಗಳನ್ನ ನಾವು ಅನುಭವಿಸ್ಬೇಕು ಅಂತ ಒಂದು ಸಂದೇಶ ಸಿಗುತ್ತೆ ಇಲ್ಲಿ. ಸೊ ಹಾಗಿದ್ರೆ ನಾವು ಯಾವ ರೀತಿಯಲ್ಲಾದ್ರೂ ಭೋಗ ಸುಖಗಳನ್ನ ಅನುಭವಿಸ್ಬೇಕಾ? ಇಲ್ಲ. ಯಾವ ರೀತಿ ಮಾಡಬೇಕು? ಅದು ಧರ್ಮಯುತವಾಗಿರ್ಬೇಕು. ಇಲ್ಲಿ ಸ್ವಲ್ಪ ನಾವು ದಿಕ್ಕನ್ನ ಬದಲಿಸಿ ಒಂದು ವಿಷಯ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಪುರುಷಾರ್ಥ ಅಂತ ಇದೆ. ಏನಾದ್ರು ಪುರುಷಾರ್ಥ? 4 ಪುರುಷಾರ್ಥಗಳು ಇವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ಜೀವನ ಹೇಗಿರಬೇಕು? ಧರ್ಮಯುತವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು. ಈಗ ಧರ್ಮ ಅಂದ್ರೆ ಏನು? ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಕೆಲವೊಂದು ಆಚಾರ ವಿಚಾರಗಳನ್ನು ಮಾಡೋದು, ಆಶ್ರಮಕ್ಕೆ ಬರೋದು, ಹೋಗೋದು, ಇಷ್ಟೇನ ಧರ್ಮ ಅಂದ್ರೆ? ಇದು ಇಷ್ಟು ಮಾತ್ರ ಧರ್ಮ ಅಲ್ಲ. ನಮ್ಮ ಜೀವನವು ನ್ಯಾಯಯುತವಾಗಿರಬೇಕು, ಅನ್ಯಾಯಯುತವಾಗಿರಬಾರದು. ಇದು ಮೊದಲ ಪುರುಷಾರ್ಥ ಧರ್ಮ. ಎಲ್ಲಾ ಪುರುಷಾರ್ಥಗಳು ಧರ್ಮದ ಮೇಲೆ ನಿಂತಿವೆ. ನಾವು ಧರ್ಮದಿಂದ ಇಲ್ಲ ಅಂದ್ರೆ ಮುಂದಿನ ಪುರುಷಾರ್ಥಗಳು ನಮ್ಮ ಅದರಿಂದ ಮಾಡೋದಕ್ಕಾಗಲ್ಲ. ಎರಡನೇದು ಅರ್ಥ. ಅರ್ಥ ಅಂದ್ರೆ ಏನು? ಈ ಹಣ ಸಂಪಾದಿಸೋದು, ಆಸ್ತಿ, ಇದೆಲ್ಲ. ಅದು ಆಸ್ತಿ ನಾವು ಹೇಗೆ ಸಂಪಾದಿಸಬೇಕು? ಧರ್ಮದ ಮೂಲಕ. ನಾವು ಸಂಪಾದಿಸುವ ಹಣವು ಧರ್ಮಯುತವಾಗಿರಬೇಕು, ನ್ಯಾಯಯುತವಾಗಿರಬೇಕು. ಅದು ಅನ್ಯಾಯದಿಂದ ಮಾಡಿದ ಸಂಪಾದನೆ ಏನಾಗುತ್ತೆ? ಪಾಪ. ಅದರ ಫಲವನ್ನು ನಾವು ಅನುಭವಿಸಬೇಕಾಗುತ್ತೆ, ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಪಾಪದ ಫಲ ನಮಗೆ ಬಂದೇ ಬರುತ್ತೆ. ಸರಿ, ಧರ್ಮದಿಂದ ನಾವು ಅರ್ಥವನ್ನು ಸಂಗ್ರಹಿಸಿದಾಯಿತು. ಈಗ ಅದನ್ನು ನಾವು ಹೇಳೋದು ಕಾಮ. ಕಾಮ ಅಂದ್ರೆ ನಮ್ಗೆ ಏನು ಆಸೆಗಳಿದಾವೋ ಅದೆಲ್ಲ ಕಾಮನೆಗಳು. ಆ ಧರ್ಮದಿಂದ ಸಂಪಾದಿಸಿದ ಅರ್ಥದಿಂದ ನಮ್ಮ ಕಾಮನೆಗಳನ್ನ ಪೂರೈಸಬೇಕು. ಧರ್ಮದಿಂದ ಸಂಪಾದಿಸಿದ ಅರ್ಥದಿಂದ, ದುಡ್ಡಿನಿಂದ ನಮ್ಮ ಕಾಮನೆಗಳನ್ನ, ಆಸೆಗಳನ್ನ ಪೂರೈಸ್ಕೋಬೇಕು. ಹೀಗೆ ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಚಿತ್ತಶುದ್ಧಿ ಆಗುತ್ತೆ. ಆಗ ಮೋಕ್ಷದ ಕಡೆಗೆ ನಮ್ಮ ಮನಸ್ಸು ತಿರುಗುತ್ತೆ. ಒಂದೇ ಸಾರಿ ಮೋಕ್ಷಕ್ಕೆ ಹೋಗ್ಬಿಡಕ್ಕಾಗಲ್ಲ. ಇದೆಲ್ಲ ಸ್ಟೆಪ್ಸ್ ಎಲ್ಲ ಇರುತ್ತೆ. ರಾಮಕೃಷ್ಣರು ಹೇಳಿದ್ದು ಈ ಭೋಗಗಳನ್ನು ಮುಗಿಸದೆ ವ್ಯಾಕುಲತೆ ಬರಲ್ಲ ಅಂತಂದಲ್ಲ, ಇದು ಅದರ ಅರ್ಥ. ಭೋಗ ಮುಗಿಸ್ಬೇಕಂತ ಹೇಳ್ಬಿಟ್ಟು ಹೆಂಗ್ ಬೇಕಂತಲ್ಲ, ಹಂಗ ಮಾಡಿದ್ರೆ ಇನ್ನೂ ಅನ್ಯಾಯಯುತವಾಗಿ ಮಾಡಿದ್ರೆ ಇನ್ನೂ ನಷ್ಟನೇ ಆಗುತ್ತೆ, ಇನ್ನೂ ದೂರ ಹೋಗ್ತೇವೆ ನಾವು ಮೋಕ್ಷದಿಂದ. ವ್ಯಾಕುಲತೆ ಬರೋದ್ರಲ್ಲಿ ಕಷ್ಟಗಳು ಜಾಸ್ತಿ ಆಗ್ತದೆ. ಆ ಭೋಗ ಹೇಗೆ ಮುಗಿಸ್ಬೇಕಂದ್ರೆ ಈ ರೀತಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ರೀತಿಯಾಗಿ ನಾವು ಅದನ್ನ ನಡೆಸಬೇಕು. ಧರ್ಮ ಜೀವನದಲ್ಲಿ
ತಿತಿಕ್ಷೆ ಅನ್ನೋದು ತುಂಬಾ ಮುಖ್ಯ. ತಿತಿಕ್ಷೆ ಅಂದ್ರೆ ಏನು ಅದನ್ನ ಶಂಕರಾಚಾರ್ಯರು ಶ್ಲೋಕದ ಮೂಲಕ ಹೇಳ್ತಾರೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಸಹನಂ ಸರ್ವ ದುಃಖಾನಾಂ, ಎಲ್ಲ ದುಃಖಗಳನ್ನು ಸಹಿಸಿಕೊಳ್ಳಬೇಕು. ಹೇಗೆ ಸಹಿಸಬೇಕು? ಅಪ್ರತೀಕಾರ ಪೂರ್ವಕಂ, ಅದಕ್ಕೆ ಯಾವ ಪ್ರತೀಕಾರವಿಲ್ಲದೆ ಅದನ್ನ ಸಹಿಸ್ಕೋಬೇಕು. ಅದಕ್ಕೆ ಯಾವಾಗ ನಮ್ಗೆ ಕಷ್ಟ ಆಗ್ತದೆ, ಕಷ್ಟ ಬಂದಿದೆ, ಅದು ಪ್ರತೀಕಾರ ಮಾಡಬಾರ್ದು. ಪ್ರತೀಕಾರ ಮಾಡೋದನ್ನ ಸಹಿಸ್ಕೋಬೇಕು. ನೆಕ್ಸ್ಟ್ ಏನಿದೆ? ಚಿಂತಾ ವಿಲಾಪರಹಿತಂ. ಚಿಂತೆ, ಮನಸ್ಸಿನ ಒಳಗೆ ಚಿಂತೆ ಮಾಡ, ಅಯ್ಯೋ ಇಷ್ಟೊಂದು ಕಷ್ಟ ಇದೆ, ಯಾಕೆ ಇಷ್ಟೊಂದು ಕಷ್ಟ ಬಂದಿದೆ, ಬರಬಾರ್ದು, ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ರೀತಿ ಹಾಕೋದಾಗಿತ್ತು, ನನಗೆ ಹಾಕ್ಬೇಕು, ಈ ರೀತಿ ಚಿಂತೆ ಮಾಡೋದು, ಕೋರ್ಬೋದು. ವಿಲಾಪ ಬೇರೆಯವ್ರಿಗೆ ಹೇಳ್ಕೊಳ್ಳೋದು. ನಾವು ಮನಸ್ಸಿನಲ್ಲಿ ಅನ್ಕೋತಿಲ್ವೋ ಅದನ್ನ ಹೊರಗಡೆ ಹೇಳೋದು, ವಿಲಾಪ ಮಾಡೋದು. ನೋಡ ಎಷ್ಟು ಒಳ್ಳೆ ಕೆಲಸ ಮಾಡಿ, ಆದ್ರೂ ನನಗೆ ಇಷ್ಟು ಕಷ್ಟ ಬಂದಿದೆ, ಇದು ಬರಬಾರ್ದಾಗಿತ್ತು, ಈ ರೀತಿ ವಿಲಾಪ ಮಾಡೋದು. ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಇದನ್ನ ತಿತಿಕ್ಷೆ ಅಂತ ಹೇಳಲಾಗಿದೆ. ಇದು ತಿತಿಕ್ಷಾ. ಇವನ್ ಪ್ರಶ್ನೆ ಬರೋದು, ಹೌದು ಆಧ್ಯಾತ್ಮಿಕ ಜೀವನಕ್ಕೆ, ಧರ್ಮ ಜೀವನಕ್ಕೆ ತಿತಿಕ್ಷಾ ತುಂಬಾ ಅವಶ್ಯಕತೆ. ಹಾಗಿದ್ರೆ ಅನ್ಯಾಯ ಯಾರು ಮಾಡಕ್ ಬರ್ತಾರೋ ಅದನ್ನು ನಾವು ಸಹಿಸ್ಕೋಬೇಕಂತ ಪ್ರಶ್ನೆ ಬರೋದು. ಇಲ್ಲ, ಈ ತಿತಿಕ್ಷೆ ಅನ್ನೋದು ನ್ಯಾಯಯುತವಾಗಿರ್ಬೇಕು. ಆ ಕಷ್ಟ ಬರ್ತಿರೋದು ನ್ಯಾಯಯುತವಾಗಿದ್ರೆ ಅವಾಗ ಅದನ್ನು ನಾವು ಸಹಿಸ್ಕೋಬೇಕು. ಅನ್ಯಾಯವಾದಾಗ ಸಹಿಸ್ಕೋಬಾರದು. ಯಾರು ಕಳ್ಳ ಬರ್ತಾನೆ ಮನೆಗೆ, ರಾತ್ರಿ ಮಲಗಿದ್ರ ಕಳ್ಳ ಬರ್ತಾನೆ, ಇವನ್ ಕದಿಲಿಕ್ಕೆ ಬರ್ತಾನ, ದುಡ್ಡು ಬೇಕು, ಬಂಗಾರ ಬೇಕು, ಕದಿಲಿಕ್ಕೆ ಬರ್ತಾನೆ. ಇಲ್ಲ, ಕಷ್ಟ ಸಹಿಸ್ಕೋಬೇಕು, ತಿತಿಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ತಗೊಂಡು ಹೋಗಪ್ಪ ಅಂತ ಹೇಳಕ್ಕಾಗತ್ತ? ಅವನು ಹೊಡೆದು ಹಿಡಿದು ಪೊಲೀಸರಿಗೆ ಕೊಡಬಹುದು. ಅಥವಾ ಅಟ್ಲೀಸ್ಟ್ ಅವ್ನು ಕದಿರಾದ್ರೆ ನಮ್ಮನ್ನು ರಕ್ಷಣೆ ಮಾಡ್ಬೋದು. ನ್ಯಾಯಯುತವಾಗಿರ್ಬೇಕು, ಅದು ತಿತಿಕ್ಷೆ. ಯಾರು ಬಂದು ಹೇಳ್ತಾರೆ ಮನೆಗೆ, ನಿಮ್ಮ ಆಸ್ತಿ ನನಗೆ ಕೊಟ್ಬಿಡು, ನನಗೆ ಬೇಕಿದ್ದು ಹಕ್ಕು ಮಾಡ್ಕೊಳಕ್ ಬರ್ತಾರೆ ಬೇರೆ ಯಾರು, ಹೌದು ಕಷ್ಟ ಬಂದು ತಿತಿಕ್ಷೆ ಮಾಡ್ಕೊಂಡು ಕೊಟ್ಬಿಡಕ್ಕಾಗತ್ತ? ಇಲ್ಲ, ಅಲ್ಲಿ ಎದುರಿಸಬೇಕು, ಹೋರಾಡಬೇಕು. ಯಾರು ಬಂದು ನಮ್ಮ ಧರ್ಮದ ಬಗ್ಗೆ ವಿರುದ್ಧ ಮಾತಾಡ್ತಾರೆ, ಧರ್ಮದಲ್ಲಿ ಅತ್ಯಾಚಾರ ಮಾಡಕ್ ಹೋಗ್ತಾರೆ, ಧರ್ಮ ಪರಿವರ್ತನೆ ಮಾಡಕ್ ಹೋಗ್ತಾರೆ, ಅದನ್ನ ಸಹಿಸ್ಕೋಬೇಕಾ? ಇಲ್ಲ, ಧರ್ಮಕ್ಕೋಸ್ಕರ ಹೋರಾಡೋದಕ್ಕೂ ರೆಡಿ ಇರಬೇಕು. ಯಾವಾಗ ಕಷ್ಟ ನ್ಯಾಯಯುತವಾಗಿರುತ್ತೋ ಅವಾಗ ತಿತಿಕ್ಷೆ ಬರಬೇಕು. ಅದನ್ನ ನಾವು ಸಹಿಸ್ಕೋಬೇಕು. ಈಗ ತುಂಬಾ ಬಿಸಿಲಿದೆ, ಫ್ಯಾನ್ ಹಾಕೊಂಡಾಯ್ತು, ಕೂಲರ್ ಹಾಕೊಂಡಾಯ್ತು, ಇನ್ನೂ ಶೆಕೆ ಆಗ್ತದೆ. ಆಗ ಅದಕ್ಕಾಗಿ ಕೊರಗೋದು ಬೇಕಿಲ್ಲ, ತರಗೋಬೇಕು. ಅದು ತಿತಿಕ್ಷಾ. ನೀವು ವಿಚಾರ ಮಾಡೋದು, ನನಗೆ ದೇಹ ಅಲ್ಲ, ಮನಸ್ಸಲ್ಲ, ಆತ್ಮ, ನನಗೆ ಯಾವುದು ಪ್ರಭಾವ ಆಗಲ್ಲ, ಈ ರೀತಿ ಯೋಚನೆ ಮಾಡಿ ಕೂಡ ಅದನ್ನ ಸಹಿಸ್ಕೋಬಹುದು. ತುಂಬಾ ಮಳೆ ಬರ್ತಿದೆ, ಕಷ್ಟ ಆಗ್ತಿದೆ, ಕರೆಂಟ್ ಹೋಗಿದೆ, ಇದನ್ನ ನೀವು ಸಹಿಸ್ಕೋಬಹುದು. ಈ ರೀತಿ ನ್ಯಾಯಯುತವಾದದ್ದು, ಧರ್ಮಯುತವಾದದ್ದನ್ನ ಸಹಿಸ್ಕೋಬೇಕು. ತಿತಿಕ್ಷಾ. ಅನ್ಯಾಯ ಬಂದಾಗ, ಅನ್ಯಾಯವಾದಾಗ ಅದನ್ನ ಎದುರಿಸಬೇಕು. ಇದು ಧರ್ಮ. ಸೊ ಈಗ ಮತ್ತೆ ನಮ್ಮ ವಿಷಯಕ್ಕೆ ಮರಳೋಗೋಣ. ಇದು ಸ್ವಲ್ಪ ಹೇಳಬೇಕಾಗಿತ್ತು. ಧರ್ಮ ಇನ್ನೊಂದಿದೆ. ಧರ್ಮದ ಜೀವನವನ್ನ ನಾವೇ ನಡೆಸಬೇಕು ಸರಿ, ಆದ್ರೆ ನಮ್ಮ ಮನೆಯಲ್ಲಿ ಕೂಡ ಅದನ್ನ ಎಲ್ರಿಗೂ ಹೇಳ್ಕೊಡ್ಬೇಕು. ಮಕ್ಕಳ ಇರ್ತಾರೋ ಅವ್ರಿಗೆ ಅದನ್ನ ಹೇಳ್ಕೊಡ್ಬೇಕು. ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ. ಇಲ್ಲಾಂದ್ರೆ ಏನಾಗುತ್ತೆ, ಇಂದಿನ ದಿನಗಳಲ್ಲಿ ಇಂಥ ಮಾನಸಿಕ ರೋಗಗಳೆಲ್ಲ, ಶಾರೀರಿಕ ರೋಗ ಬರ್ತಾ ಇದ್ದಾರೆ, ಆದ್ರೆ ಮಾನಸಿಕ ರೋಗ ಇನ್ನೂ ಹೆಚ್ಚಾಗಿ ಬರ್ತಿದ್ದಾವೆ. ಅದು ಏನ್ ಯೋಚನೆ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತ ನಿಮ್ಮ ಮಕ್ಕಳಿಗೆ ಗೊತ್ತಿರಲ್ಲ. ಕ್ಲಾರಿಟಿ ಆಫ್ ಥಾಟ್ ಇರಲ್ಲ. ಏನ್ ಮಾಡ್ಬೇಕು ಕನ್ಫ್ಯೂಷನ್. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಯಾವ ಧರ್ಮದ ಜೊತೆ ಯಾವಾಗ ಧರ್ಮವನ್ನು ಪಾಲಿಸ್ತೀವೋ, ಅವಾಗ ನಮ್ಮ ಸಂಸ್ಕೃತಿಯನ್ನ ಪಾಲಿಸ್ತೀವೋ, ಅವಾಗ ಈ ರೀತಿ ಸಮಸ್ಯೆಗಳು ಬರಲ್ಲ. ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಸರಿ, ಏನ್ ತಪ್ಪು ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಇದಕ್ಕಾಗಿ ನಮ್ಮ ಸಂಸ್ಕೃತಿಯನ್ನ ಪಾಲಿಸುವುದು ತುಂಬಾ ಮುಖ್ಯ. ನಾವು ಮಾಡುವುದರ ಜೊತೆಗೆ
ಮನೆಯಲ್ಲಿ ಯಾರು ಇರ್ತಾರೋ, ಮಕ್ಕಳು ಇರ್ತಾರೋ, ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಇದನ್ನ ತುಂಬಾ ಅವಶ್ಯಕತೆ ಇದೆ ಹೇಳುವುದು. ಶಾಸ್ತ್ರಗಳ ಪಠಣ, ಭಜನೆ, ಪೂಜೆ, ನಮ್ಮ ಹಬ್ಬಗಳೆಲ್ಲ ಬರ್ತಾವೋ ಅದರಲ್ಲೆಲ್ಲ ಆಚರಿಸೋದು, ಎಲ್ಲರೂ ಸೇರಿ ಆಚರಿಸೋದು, ಇದರಲ್ಲೆಲ್ಲ ತುಂಬಾ ಅವಶ್ಯಕತೆ ಇದೆ. ಎಸ್ಪೆಷಲಿ ಈಗ ಈ ಜಗತ್ತಿನಲ್ಲಿ ಏನು ನಡೀತದೆ ನಮಗೆಲ್ಲ ಗೊತ್ತಿದೆ. ತುಂಬಾ ಅಯೋಮಯ ಪರಿಸ್ಥಿತಿ ಹೀಗಿದ್ದಾಗ ಧರ್ಮ ಮಾತ್ರನೇ ನಮ್ಮನ್ನ ರಕ್ಷಿಸೋದು. ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಇದು ಆಯ್ತು ಧರ್ಮದ ಬಗ್ಗೆ, ದೀಕ್ಷೆ, ಆಧ್ಯಾತ್ಮಿಕ ಬಗ್ಗೆ. ಈಗ ನಾವು ಮತ್ತೆ ನಮ್ಮ ವಿಷಯಕ್ಕೆ ಮರಳೋಣ. ಇದು ರಾಮಕೃಷ್ಣರಿಂದ ಕೇಳಿದ ಪ್ರಥಮ 2 ಸಂದೇಶ. ಒಂದು ಮೊದಲನೇದು ವ್ಯಾಕುಲತೆ ಇಲ್ಲದೆ ಭಗವತ್ ಸಾಕ್ಷಾತ್ಕಾರವಾಗುವುದಿಲ್ಲ. ಒಂದು. ಎರಡನೇದು ಈ ಜಗತ್ತಿನ ಭೋಗ ಸುಖಗಳು, ವಿಷಯ ಸುಖಗಳು ಮುಗಿಸದೆ ವ್ಯಾಕುಲತೆ ಬರುವುದಿಲ್ಲ. ಅದು ಹೇಗೆ ಸುಖ ಮುಗಿಸ್ಬೇಕಂತ ನಾವು ಇಷ್ಟೊತ್ತ ಚರ್ಚೆ ಮಾಡ್ತೀವಿ. ಮುಂದುವರೆಯೋಣ. ಸ್ವಲ್ಪ ನಂತರ ಕೇಶವ ಚಂದ್ರ ಸೇನ ಅವನ ಜೊತೆ ಇರುವ ಭಕ್ತರು ಎಲ್ಲರೂ ಹೊರಗಡೆ ಹೋಗ್ತಾರೆ ತಿರುಗತಕ್ಕಂತ. ಅವಾಗ ಬಲರಾಮ ಒಬ್ಬನೇ ಇರ್ತಾನೆ. ರಾಮಕೃಷ್ಣರು ಬಲರಾಮನ ನೋಡ್ತಾರೆ. ನೋಡಿದ ಕೂಡಲೇ ಅರ್ಥ ಆಗುತ್ತೆ ಇವನು ಯಾರು ಅಂತ. ಅವ್ರ ದರ್ಶನ ನೋಡಿದ್ರಲ್ಲ, ಚೈತನ್ಯ ಮಹಾಪ್ರಭುವಿನ ದರ್ಶನ, ಅಲ್ಲಿ ಬಲರಾಮನ ನೋಡಿದ್ರು. ನೋಡಿದ ಕೂಡಲೇ ಅವ್ರಿಗೆ ಅರ್ಥ ಆಗುತ್ತೆ, ಓ ಇವನು ನನ್ನವನೇ, ಇವನು ಚೈತನ್ಯ ಅವತಾರದಲ್ಲಿದ್ದಾಗ ಇವನ ಸಹಚಾರ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಅವಾಗ ಕೇಳ್ತಾರೆ, ನಿಮ್ಗೆ ಯಾವ್ದು ಪ್ರಶ್ನೆ ಇದೆನಾ ಕೇಳು. ಅವ್ರ ಹೌದು ಪ್ರಶ್ನೆ ಇದೆ. ಭಗವಂತ ಮೊದಲನೇ ಪ್ರಶ್ನೆ ನೋಡ್ರಿ, ಭಗವಂತ ನಿಜವಾಗ್ಲೂ ಇದ್ದಾನ? ಏನ್ ಹೇಳ್ತಾನೆ? ಭಗವಂತ ನಿಜವಾಗ್ಲೂ ಇದ್ದಾನ. ನೋಡಿ, ಇಷ್ಟು ವರ್ಷ ಅವನು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಿದ್ದಾನೆ. ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಿದ್ದಾನೆ. ಇಂಥ ಮಹಾಕ್ಷೇತ್ರ ಪುರಿ ಕ್ಷೇತ್ರದಲ್ಲಿ ವಾಸ ಮಾಡ್ತಾನೆ. ಪ್ರತಿನಿತ್ಯವೂ ದರ್ಶನ ಮಾಡ್ತಾನೆ. ಆದ್ರೆ ಈ ಒಬ್ಬ ಸಂತರ ಬಳಿ ಬಂದಾಗ ಕೇಳೋ ಪ್ರಶ್ನೆಯನ್ನು ಭಗವಂತನಿರ್ತಾರೆ. ಎಷ್ಟು ಆಶ್ಚರ್ಯ ಇದೆ. ಇದನ್ನೇನ್ ಗೊತ್ತಾಗುತ್ತಂದ್ರೆ, ಅನುಭವ ಆಗುವವರೆಗೂ ಅದು ನಂಬಿಕೆ ಮಾತ್ರ. ಸ್ವಾಮೀಜಿ ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದರು, ರಿಲಿಜನ್ ಈಸ್ ರಿಯಲೈಸೇಷನ್. ಅನುಭವ ಆಗ್ಬೇಕು, ಆಗಲೇ ಅದು ರಿಲಿಜನ್ ಆಗೋದು, ಧರ್ಮ ಆಗೋದು, ಸಾಕ್ಷಾತ್ಕಾರ ಆಗ್ಬೇಕು. ಸುಮ್ಮನೆ ಹೇಳ್ತಾ ಇರೋದಲ್ಲ, ಸುಮ್ಮನೆ ನಂಬಿರೋದಲ್ಲ, ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆ ರೀತಿ ಜೀವನ ನಡೆಸಬೇಕು. ಇದೇ ಆ ಅನುಭವ ಆಗಿರ್ಲಿಲ್ಲ ಬಲರಾಮ ಬಸವರಿಗೆ. ಅದಕ್ಕಾಗಿ ನಾನು ಕೇಳ್ತಾನೆ, ಭಗವಂತ ನಿಜವಾಗ್ಲೂ ಇದ್ದಾನ? ರಾಮಕೃಷ್ಣ ಹೇಳ್ತಾರೆ, ಹೌದು ನಿಜವಾಗ್ಲೂ ಇದ್ದಾನೆ. ಎರಡನೇ ಪ್ರಶ್ನೆ, ಭಗವಂತನ ನೋಡಲು ಸಾಧ್ಯವಾ ಅಂತ ಹೇಳ್ತಾರೆ. ಹೌದು, ನೋಡಲು ಸಾಧ್ಯ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ವ್ಯಾಕುಲತೆ ಅಂತೆಲ್ಲ ಮುಂದೆ ಹೇಳಿದ್ರು. ಅದಕ್ಕೆ ಬಲರಾಮ ಹೇಳ್ತಾನೆ, ನಾನು ಎಷ್ಟು ವ್ಯಾಕುಲತೆಯಿಂದ ಕರೀತೀನಿ ಅವ್ರನ್ನ. ದಿನಾರಾಯಣ ದರ್ಶನ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಸಾಧು ಸಂಗಮ ಮಾಡ್ತೀನಿ, ಜಗದ್ದಾನ ಮಾಡ್ತೀನಿ. ಯಾಕೆ ನನಗೆ ಇನ್ನೂ ಭಗವಂತ ದರ್ಶನ ಕೊಟ್ಟಿಲ್ಲ? ನಿಜವಾಗ್ಲೂ ಇದಾನಂದ್ರೆ, ನಿಜವಾಗ್ಲೂ ಅವ್ನು ನಮ್ಗೆ ದರ್ಶನ ಕೊಡ್ತಾನಂದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮರು ಪ್ರಶ್ನೆ ಕೇಳ್ತಾರೆ, ನಿನ್ನ ಮಕ್ಕಳಿದಾರ, ಅವ್ರಿಗಿಂತಲೂ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾರೆ. ಅವ್ರಿಗೆ ನಿನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೀನು ಅವ್ರನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಇಲ್ಲ, ಭಗವಂತನ ಪ್ರೀತಿಸ್ತೀನಿ ಸರಿ, ಆದ್ರೆ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸೋದಿಲ್ಲ ಅಂತ. ಇಲ್ಲಿ ನಮಗೆ ಅರಿವಾಗುತ್ತೆ ಗುರುವಿನ ವಿಶೇಷತೆ, ಗುರುವಿನ ಮಹತ್ವ. ಸರಿಯಾಗಿ ಮಾರ್ಗದರ್ಶನ ಇಲ್ಲದೆ ನಾವು ಮುಂದುವರಿಯೋದಕ್ಕೆ ಆಗೋಲ್ಲ. ಈಗ ಆಧ್ಯಾತ್ಮಿಕ ಜೀವನಕ್ಕೆ ಏನ್ ಬೇಕು ಅದೆಲ್ಲ ಮಾಡಿರ್ತಾರೆ ಬಲರಾಮ ಬಸವರು. ಸಿನ್ಸಿಯರ್ ಕೂಡ ಇದ್ದ, ಯಾವ ಡೌಟು ಇಲ್ಲ. ಅವನ ಕಪಟತೆ ಏನ್ ಮಾಡ್ತಿರ್ಲಿಲ್ಲ. ಆದರೂ ಅವನಿಗೆ ಭಗವಂತ ಇದ್ದಾನ ಪ್ರಶ್ನೆ ಬರ್ತಿತ್ತು. ಅವನ ಪ್ರಶ್ನೆ, ಭಗವಂತ ಇದ್ದಾನ ಅಂತ ಇದ್ರೆ ನಾನು ಇಷ್ಟೊಂದು ಸಾಧನೆ ಮಾಡ್ತೀನಿ, ಯಾಕೆ ದರ್ಶನ ಕೊಡ್ತಿಲ್ಲ ಅಂತ ಪ್ರಶ್ನೆ. ಆಗ ಸದ್ಗುರು ಅನ್ನೋನು ಆ ಸಂಶಯವನ್ನ, ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ. ಎಷ್ಟು ಮಟ್ಟಿಗೆ ನಾವು ಭಕ್ತಿ ಇರಬೇಕು, ಎಷ್ಟು ಆಳವಾದ ಭಕ್ತಿ ಇರಬೇಕು, ಇದ್ರೆ ಸಿಗುತ್ತೆ ಅನ್ನೋದನ್ನ ಸದ್ಗುರು ಶಿಷ್ಯನಿಗೆ ಹೇಳ್ಕೊಡ್ತಾನೆ. ಇದು ಗುರುವಿನ ಮಹತ್ವ. ಅವಾಗ ಅರಿವಾಗುತ್ತೆ, ಹೌದು ನಾನು
ಪ್ರೀತಿಸ್ತೀನಿ ಸರಿ, ಆದರೆ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಪ್ರೀತಿಸೋದಿಲ್ಲ. ಆಗ ರಾಮಕೃಷ್ಣ ಹೇಳ್ತಾರೆ, ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಭಗವಂತನನ್ನ ಪ್ರೀತಿಸಬೇಕು, ಆಗ ಭಗವಂತ ದರ್ಶನ ಕೊಡ್ತಾನೆ. ಬರೀ ಅಷ್ಟೇ ಅಲ್ಲ, ಭಗವಂತ ನಮಗಾಗಿ ಹಂಬಲಿಸ್ತಾನೆ, ಭಕ್ತನ ಪ್ರೀತಿಗಾಗಿ ಹಂಬಲಿಸ್ತಾನೆ ಅಂತ ಹೇಳ್ತಾರೆ. ನಾವು ಎಷ್ಟು ಹಂಬಲಿಸ್ಬೇಕೋ ಅಷ್ಟು ಹಂಬಲಿಸೋಕ್ಕಿಂತ ಮೊದಲೇ ಭಗವಂತ ದರ್ಶನ ಕೊಟ್ಬಿಡ್ತಾನೆ. ಅದು ಹೆಂಗಂದ್ರೆ, ನೀನು ಒಂದು ಹೆಜ್ಜೆ ಹೋದ್ರೆ ಭಗವಂತ ನಿನ್ನ ಕಡೆ 10 ಹೆಜ್ಜೆ ಬರ್ತಾನೆ. ಅಷ್ಟು ಭಗವಂತನಿಗೆ ತನ್ನ ಭಕ್ತನ ಕಂಡ್ರೆ ಪ್ರೀತಿ ಅಂತ ಹೇಳ್ತಾರೆ. ಒಂದು ತುಂಬಾ ಕಾಸ್ಟ್ಲಿ ಇರುತ್ತೆ, ಅದನ್ನು ಪಡಿಬೇಕಾದ್ರೆ ಈಗ ವಜ್ರ ಅಂತ ಇರ್ಬೇಕು. ಒಂದು ಪೆನ್ 10 ರೂಪಾಯಿನ ಪೆನ್, ವಜ್ರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದರ ಬೆಲೆ. ಸೊ ಅದು ಬೇಕಂದ್ರೆ ಅದಕ್ಕೆ ತಕ್ಕನಾದ ಬೆಲೆಯನ್ನು ಕೊಡಬೇಕು. ಯಾವ ವಸ್ತು ಎಷ್ಟು ಮಹತ್ತರದೋ ಅಷ್ಟು ಅದಕ್ಕೆ ಬೆಲೆಯನ್ನು ಕೊಡಬೇಕು, ಆಗಲೇ ನಮ್ಗೆ ಆ ವಸ್ತು ಸಿಗಬೇಕು. ಭಗವಂತನೂ ಹಾಗೆ, ವಿಷಯ ಸುಖ ಏನೂ ಇಲ್ಲ, ಸಿಕ್ಕದು ಅದು ನಾವು ಸ್ವಲ್ಪ ಕಷ್ಟಪಟ್ಟರೆ ಸಿಕ್ಬಿಡುತ್ತೆ. ಭಗವಂತ ಅನ್ನೋದು ಇಂಥ ಮಹತ್ತರವಾದದ್ದು, ಅದು ಸಿಗಬೇಕಾದ್ರೆ ಅಷ್ಟು ಬೆಲೆಯನ್ನು ಕೊಡಬೇಕು. ಆದ್ರೂ ರಾಮಕೃಷ್ಣ ಹೇಳ್ತಿದ್ದಾರೆ, ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಕೂಡ ಕೊಡಬೇಕಾಗಿಲ್ಲ. ನಿಜವಾಗಿಯೂ ನಮಗೆ ಹಂಬಲಿಸೋದಾದ್ರೆ ನೀವು 1 ಹೆಜ್ಜೆ ಹೋಗು ಸಾಕು, ಭಗವಂತ ನಿನ್ನ ಕಡೆ 10 ಹೆಜ್ಜೆ ಬರ್ತಾನೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾವು ಮಾಡ್ತಿರೋ ಸಾಧನೆ ಅದು ವಿಫಲವಾಗ್ತಿಲ್ಲ. ನಮ್ಮ ಏನೇ ಚಿಕ್ಕ ಸಾಧನೆ ಇದ್ರೂ ಕೂಡ ಅಷ್ಟು ಸಾಧನೆಗೆ 10 ಪಟ್ಟು ಭಗವಂತನ ಮಾತ್ರ ಬರ್ತಿದ್ದಾನೆ. ಹತಾಶರಾಗೋದು ಬೇಕಿಲ್ಲ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಇನ್ನು ಹೋಗೋದು ತುಂಬಾ ಇದೆ, ಇಷ್ಟು ಮಾತ್ರ ಅರ್ಥ ಮಾಡ್ಕೋಬೇಕು. ಹತಾಶರಾಗೋದು ಬೇಕಿಲ್ಲ ನಮ್ಮ ಸಾಧನೆ. ಯಾಕಂದ್ರೆ ಅಷ್ಟು ಪ್ರೀತಿಸ್ತಾನೆ ಭಗವಂತ ತನ್ನ ಭಕ್ತರನ್ನ. ಎಷ್ಟು ಚಿಕ್ಕ ಹೆಜ್ಜೆ ಆಗಲಿ ಅದ್ರ 10 ಪಟ್ಟು ಅವ್ರು ಬಂದಿರ್ತಾರೆ. ಇದನ್ನ ನಾವು ತಿಳ್ಕೊಂಡು ಪ್ರೋತ್ಸಾಹ ಕೊಟ್ಟು ಮುಂದುವರಿಬೇಕು ಆಧ್ಯಾತ್ಮಿಕ ಜೀವನದಲ್ಲಿ. ತದನಂತರ ಅವರು ನೋಡಿರ್ತಾರೆ, ದರ್ಶನ ನೋಡಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ನನ್ನವನೇ ಅಂತ ನನಗೆ ಗೊತ್ತು, ನೀನು ನನ್ನ ಕೆಲಸ ಮಾಡ್ಲಿಕ್ಕೆ ಬಂದಿದ್ಯಾ, ನನ್ನ ಸೇವೆ ಮಾಡ್ಲಿಕ್ಕೆ ಬಂದಿದ್ಯಾ, ಇನ್ನು ತುಂಬಾ ದಿನದಿಂದ ನನಗೆ ಕೆಲಸ ಆಗೋದಿದೆ, ನೀನು ನನ್ನವನೇ ಅಂತ ಪ್ರೀತಿನ ಮಾತಾಡಿಸಿ ಅವನಿಗೆ ಭರವಸೆಯನ್ನು ಕೊಡ್ತಾರೆ. ತದನಂತರ ಹೇಳ್ತಾರೆ ಬಲರಾಮನಿಗೆ, ಇಲ್ಲಿ ಯಾವಾಗ ಸಾಧುಸಂತರನ್ನ ಅಥವಾ ದೇವರನ್ನ ದರ್ಶನ ಮಾಡಿ ಹೋಗ್ತೀಯೋ ಏನಾದ್ರೂ ತಗೊಂಡು ಹೋಗ್ಬೇಕು. ಭಗವಂತನ ಕಡೆ ದೇವಸ್ಥಾನ ಕಡೆ ಸಾಧನ ನೋಡ್ಲಿಕ್ಕೆ ಬರೀ ಕೈತ ಹೋಗ್ಬಾರ್ದು, ನೀನಾದ್ರೂ ತಗೊಂಡು ಹೋಗಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಲರಾಮ ಅವತ್ತಿನ ದಿನನೇ ಅವನು ಕಲ್ಕತ್ತಾಗೆ ಹೋಗಿ ಎಲ್ಲ ಅಕ್ಕಿ ಬೇಳೆ ಇದನ್ನೆಲ್ಲ ಎಣ್ಣೆ ಇದೆಲ್ಲ ಅವನು ಕೊಂಡ್ಕೊಂಡು ಕೊಡ್ತಾನೆ. ಅವತ್ತು ಶುರು ಮಾಡಿದ್ದು ಕೊನೆಯವರೆಗೂ ಕೊಡ್ತಾನೆ ಹೋಗ್ತಾನೆ. ಒಂದು ದಿನ ಶುರು ಮಾಡಿದ ಕೊನೆ ತನ್ನ ಶ್ರೀರಾಮಕೃಷ್ಣ ಇರುವವರೆಗೂ ಕೊನೆಯವರೆಗೂ ಕೊಡ್ತಾನೆ ಹೋಗ್ತಾನೆ. ಸರಿ ಆಯ್ತು, ಅವ್ನು ಹೋಗ್ತಾನೆ. ತುಂಬಾ ಆಕರ್ಷಣೆ ಅನಿಸ್ತು, ತುಂಬಾ ಚೆನ್ನಾಗಿ ಅನಿಸ್ತು, ಎಂತ ಮಹಾನ್ ಸಂತ ಅನಿಸ್ತು. ಈಗ ಹೋಗ್ತಾನೆ, ಬರ್ತಾ ಹೋಗ್ತಾ ನಾವು ಏನ್ ನೋಡೋದಂದ್ರೆ, ಇವರಿಗೂ ಚೈತನ್ಯ ಮಹಾಪ್ರಭುವಿಗೂ ಹೋಲಿಕೆ ಇದೆ. ಅವನು ಪೂರಿಯಲ್ಲಿ ಇರ್ತಾನೆ, ಚೈತನ್ಯ ಮಹಾಪ್ರಭುವಿನ ಅಂತ್ಯಕ್ಷೇತ್ರ ಅದೇ, ಲೀಲಾಕ್ಷೇತ್ರ ಅದೇ ಹಂತದಲ್ಲಿ ತುಂಬಾ ಅವ್ರ ಭಕ್ತ ಕೂಡ ಅವರು ಚರಿತ್ರೆಯನ್ನ ಓದಿರ್ತಾನೆ, ಅವರ ಚರಿತ್ರೆಯನ್ನ. ಈಗ ಅವನು ಹೋಲಿಸಲು ಶುರು ಮಾಡ್ತಾನೆ. ತುಂಬಾ ಹೋಲಿಕೆಗಳು ಕಾಣ್ತಾವ ಅವನಿಗೆ. ಚೈತನ್ಯ ಮಹಾಪ್ರಭು ಕೂಡ ಸಮಾಧಿಗೆ ಹೋಗ್ತಿದ್ರು, ಇವರು ಸಮಾಧಿಗೆ ಹೋಗ್ತಾರೆ. ಇವರು ಭಗವಂತನ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ, ಅಲ್ಲೂ ಹಾಗೆ ಇಷ್ಟು ಹೋಲಿಕೆಗಳು ಬರ್ತವೆ. ಆವಾಗ ಮನಸ್ಸಿನಲ್ಲಿ ಪ್ರಶ್ನೆನೂ ಬರ್ತಿರುತ್ತೆ, ಇವರೇ ನಿಜವಾಗಿ ಚೈತನ್ಯ ಮಹಾಪ್ರಭುನ, ಚೈತನ್ಯ ಮಹಾಪ್ರಭು ಮತ್ತೆ ಈ ರೂಪದಲ್ಲಿ ಬಂದಿದ್ದಾರ ಅಂತ ಕೂಡ ಅವನಿಗೆ ಪ್ರಶ್ನೆ ಆವಾಗ ಬರ್ತಿರುತ್ತೆ. ಇಷ್ಟು ಪ್ರವಚನ ಆಗ್ತಾನೆ ರಾಮಕೃಷ್ಣರಿಂದ. ಕಲ್ಕತ್ತಾ ಹೋದಾಗೆಲ್ಲ ರಾಮಕೃಷ್ಣರು ಬಲರಾಮ ಬಸವನ ಮನೆಯಲ್ಲೇ ಊಟ ಮಾಡ್ತಾ ಇದ್ರು. ನಾವು ಮನೆ ನೋಡಿದ ಹಾಗೆ ಸುಮ್ಮನೆ ಅಂತ ಊಟ ಮಾಡಕ್ ಆಗಲ್ಲ. ಅದು ಶುದ್ಧವಾಗಿ ತಯಾರಿಸಬೇಕು, ಶುದ್ಧವಾದವರೇ ಅದನ್ನು ತಂದು ಕೊಡಬೇಕು. ಅದಕ್ಕಾಗಿ ಶ್ರೀಮಾತ್ರ ತಂದು ಕೊಡ್ತಾ ಇದ್ರು. ಅದಕ್ಕೆ ಕಲ್ಕತ್ತಾ ಹೋದಾಗ ಕೂಡ ಅವರು ಯಾರಾದ್ರೂ ಕೊಟ್ಟಿದ್ರೆ ಸ್ವೀಕರಿಸೋಕೆ ಆಗ್ತಿರಲಿಲ್ಲ. ಆದರೆ ಬಲರಾಮನ ಮನೆಯಲ್ಲ ಊಟವನ್ನ
ತುಂಬಾ ಶುದ್ಧವಾಗಿತ್ತು. ಅದನ್ನ ಸ್ವೀಕರಿಸೋದಕ್ಕೆ ನನಗೇನೋ ತೊಂದರೆ ಅಂತೂ ಇಲ್ಲ, ಆನಂದದಿಂದ ಅದನ್ನ ಸ್ವೀಕರಿಸಬರಲಿಲ್ಲ, ಅಷ್ಟು ಶುದ್ಧವಾಗಿತ್ತು. ಅದು ಯಾಕೆ ಶುದ್ಧ ಅಂತ ಇನ್ನೂ ಅವ್ರು ಕಾರಣ ಕೊಡ್ತಾರೆ. ಬಲರಾಮ ಮನೆಯವರು ಕುಟುಂಬದವರಿದ್ದಾರಲ್ಲ, ಅವರೆಲ್ಲ ಒಂದೇ ಆದರ್ಶದವರು, ಎಲ್ಲರೂ ಭಕ್ತರು. ನಮ್ಮ ಮನೆಗಳೆಲ್ಲ ನಾವು ನೋಡಬಹುದು, ಈ ರೀತಿ ಎಲ್ಲರೂ ಒಂದೇ ಆದರ್ಶ ಇರೋರು ಸಿಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಒಬ್ಬರಿಗೂ ಒಂದು ಆದರ್ಶ ಇರ್ತಾರೆ, ಬೇರೆ ಅವರೊಂದು ಬೇರೆ ಬೇರೆ ಆದರ್ಶಗಳಿರ್ತಾರೆ, ಆ ರೀತಿ ಆಗ್ತಿರುತ್ತೆ. ಆದರೆ ಈ ಭಕ್ತ ಕುಟುಂಬವಾದ್ರಿಂದ ಬಲರಾಮನ ಮನೆಯಲ್ಲಿ ಎಲ್ಲ ಕುಟುಂಬದವರು ಭಕ್ತರು. ಎಷ್ಟು ಮಟ್ಟಿಗೆ ಅಂದ್ರೆ ಬೆಳಿಗ್ಗೆ ಪೂಜೆ ಆಗುವವರೆಗೂ ಯಾರೋ ಒಂದು ಸ್ವಲ್ಪ ನೀರನ್ನು ಕೂಡ ಕುಡಿತಿರ್ಲಿಲ್ಲ. ಹಾಗಾಗಿ ಅವ್ರ ಮನೆಯಲ್ಲಿ ಭಗವಂತನ ಸೇವೆಯಲ್ಲಿ, ಆ ನೈವೇದ್ಯದಲ್ಲಿ ಯಾವ ದೋಷವೂ ಆಗ್ತಿರ್ಲಿಲ್ಲ. ಹೀಗಾಗಿ ರಾಮಕೃಷ್ಣರಿಗೆ ತುಂಬಾ ಇಷ್ಟ ಆಗ್ತಿತ್ತು, ತುಂಬಾ ಆನಂದದಿಂದ ಆ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು. ಈ ದಕ್ಷಿಣೇಶ್ವರದಲ್ಲಿ ದೇವಸ್ಥಾನ ಇದೆಯಲ್ಲ, ಅದನ್ನ ಅವರು ಕಾಳಿಯ ಕೋಟೆ ಅಂತ ಕರೀತಾ ಇದ್ರು. ಕಾಳಿಯ ಕೋಟೆ. ಕಲ್ಕತ್ತಾಗ ಹೋದಾಗ ಅವರು ಬಲರಾಮನ ಮನೆಗೆ ಹೋಗ್ತಾ ಇದ್ರು. 100 ಸಲಗಳಿಂದಲೂ ಹೆಚ್ಚು ಅವರು ಮನೆಗೆ ಹೋಗಿರ್ಬೋದು. ಅದನ್ನ ಅವರು ಕರೀತಾ ಇದ್ರು ಇದು ಕಲ್ಕತ್ತಾ ಕೋಟೆ ಅಂತ ಕೂಡ ಹೇಳ್ಬೋದು. ದಕ್ಷಿಣೇಶ್ವರ ಕಾಳಿ ಕೋಟೆ, ಕಲ್ಕತ್ತಾದಲ್ಲಿ ಬಲರಾಮ ಕಲ್ಕತ್ತಾ ಕೋಟೆ, ಇಷ್ಟು ಅವರಿಗೆ ಎರಡನೇ ಮನೆ ಅನ್ನೋ ತರ ಆಗ್ತದೆ. ಕಲ್ಕತ್ತಾದಲ್ಲಿ ರಾತ್ರಿ ಇರಬೇಕು, ಅವತ್ತಿನ ದಿನ ಯಾವಾಗ ದಕ್ಷಿಣೇಶ್ವರಕ್ಕೆ ಹೋಗೋಕೆ ಆಗಲ್ವೋ ಆಗ ಕೂಡ ಅವರು ಬಲರಾಮ ಮನೆಯಲ್ಲೇ ಉಳ್ಕೊತಾ ಇದ್ರು. ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಯಾವ ಸಂಕೋಚನೂ ಆಗ್ತಾ ಇರಲಿಲ್ಲ, ಯಾವ ಕಷ್ಟನೂ ಆಗ್ತಾ ಇರಲಿಲ್ಲ. ಅವ್ರು ಆರಾಮಾಗಿ ಮನೆಯಲ್ಲಿ ರಾತ್ರಿ ಕೂಡ ಇರ್ತಾ ಇದ್ರು. ಇಷ್ಟು ಪವಿತ್ರವಾಗಿತ್ತು ಬಲರಾಮನ ಮನೆ. ಈಗ ನಾವು ಒಂದು ಘಟನೆಯನ್ನ ನೋಡಬೇಕು. ರಾಮಕೃಷ್ಣ ಹೋಗ್ತಿದ್ದಾರೆ, ಬಲರಾಮ ಮನೆಗೆ ಬರ್ತಿದ್ದಾರೆ. ಅದೇ ರೀತಿಯಾಗಿ ಬಲರಾಮನ ಕುಟುಂಬ ಕೂಡ ದಕ್ಷಿಣೇಶ್ವರಕ್ಕೆ ಆವಾಗ ಬರ್ತಿದ್ರು. ಎಲ್ಲರೂ ಭಕ್ತರೇ. ಬಂದಾಗ ತುಂಬಾ ಆನಂದ ಆಗ್ತಿತ್ತು. ಭಗವಂತನ ಬಗ್ಗೆ ಮಾತಾಡೋದು, ಕೀರ್ತನೆ ಹಾಡೋದು, ನೃತ್ಯ ಮಾಡೋದು ಎಲ್ಲ ಮುಗಿತ್ತು. ಬೆಳಗ್ಗೆ ಸಾಯಂಕಾಲವರೆಗೂ ಇತ್ತು. ಸಾಯಂಕಾಲ ಹೋಗ್ತಾ ಇದ್ರು. ರಾಮಕೃಷ್ಣರು ತುಂಬಾ ಆನಂದದಿಂದ ಅವರ ಸಮಯವನ್ನು ಕಳೆದು ಬೀಳ್ಕೊಡ್ತಾ ಇದ್ರು. ಹೀಗೆ ಒಂದ್ಸಾರಿ ಬೀಳ್ಕೊಟ್ರು. ಅವರು ದೋಣಿ ಮೂಲಕ ಹೋಗ್ತಿದ್ದಾರೆ, ವಾಪಸ್ ಕಲ್ಕತ್ತಾಗೆ ಅವ್ರ ಮನೆಗೆ ಹೋಗ್ತಿದ್ದಾರೆ. ದೋಣಿ ಸ್ವಲ್ಪ ಮುಂದೆ ಹೋಯ್ತು. ಗಂಗಾ ನದಿಯಲ್ಲಿ ಈ ಕಪ್ಪು ಮೇಘ ಬರೋಕ್ ಶುರುವಾಯಿತು. ಕಪ್ಪು ಮೇಘ ನೋಡ್ತಾ ನೋಡ್ತಾ ಬಿರುಗಾಳಿ ಮಳೆನೂ ಶುರುವಾಯಿತು. ಈಗ ಅವರಿಗೆ ಭಯ ಆಗ್ತಿತ್ತು. ಅಯ್ಯೋ, ಇವ್ರು ಹೋಗ್ತಿದ್ದಾರೆ, ಅವರು ಹೋಗಿ ಸೇರ್ತಾರ, ಸೇಫಾಗಿ ಹೋಗಿ ಸೇರ್ತಾರ ಅಂತ ಅವರಿಗೆ ಭಯ ಶುರುವಾಯಿತು. ಕಾಳಿ ಮಾತ್ರೆಗೆ ಪ್ರಾರ್ಥನೆ ಮಾಡ್ತಾರೆ, ಅಮ್ಮ ಅವರು ಸರಿಯಾಗಿ ಹೋಗಿ ಸೇರ್ತಾರ ನೋಡೋದು, ಅವನನ್ನ ನೋಡೋದು ಬಂದಿದ್ರು, ಈಗ ಈ ರೀತಿ ಆಗ್ತಾ ಇದೆ, ಏನಿದು ಅವನ ಕಾಪಾಡೋದು. ಆಮೇಲೆ ಜನರು ಏನಂತಾರೆ, ಒಬ್ಬ ಸಾಲು ನೋಡ್ಲಿಕ್ಕೆ ಹೋಗಿ ಈ ರೀತಿ ಆಗ್ಬೇಕು, ಅಪಾಯ, ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ, ಅಮ್ಮ ನೋಡಮ್ಮ ನೀವು ಕಾಪಾಡೋದು. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು ನಮಗೆ. ರಾಮಕೃಷ್ಣರು ಅವ್ರನ್ನ ಕಾಪಾಡೋದು ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗಿ ಅಂತ ಹೇಳ್ತಿದ್ದಾರೆ, ಅದೇನೋ ಸರಿ. ಆದ್ರೆ ಇನ್ನೊಂದು ವಿಷಯ ಏನ್ ಹೇಳ್ತಾರೆ, ಇಲ್ಲಿ ಜನರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ, ಒಬ್ಬ ಸಾಧುವನ್ನ ನೋಡ್ಲಿಕ್ಕೆ ಹೋಗಿ ಹೀಗಾಯ್ತು ಅಂತ ಹೇಳ್ತಾರೆ ಅಂತ ಕೂಡ ಹೇಳ್ತಾರೆ. ಈಗೇನ್ ಅನ್ಸುತ್ತೆ, ಅವ್ರು ತಮ್ಮ ಹೆಸರು ಕೆಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಅಂತ ಕೂಡ ಪ್ರಶ್ನೆ ಬರ್ತಾರೆ. ಇಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸರಿ ಆಯ್ತು, ಇಲ್ಲಿ ಜನರು ಅದೇ ರೀತಿ ಮಾತಾಡ್ತಾರೆ. ಒಬ್ಬ ಸಾಧುವನ್ನ ನೋಡ್ಲಿಕ್ಕೆ ಹೋಗಿ ಈ ರೀತಿ ಅಪಾಯ ಆಯ್ತು, ಅವರಿಗೆ ತೊಂದರೆ ಉಂಟಾಯ್ತು ಅಂತ ಮಾತಾಡ್ತಾರೆ. ಅದರಿಂದ ಏನಾಗುತ್ತೆ, ಬೇರೆ ಜನ ಯಾರು ಬರೋರಿದ್ದಾರೋ ಅವರು ಬರಲ್ಲ, ಅವ್ರು ಬರೋದು ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಆಗುವ ಏನ್ ಆಗ್ಬೇಕು, ಆಧ್ಯಾತ್ಮಿಕ ಅವ್ರಿಗೆ ಬೆಳವಣಿಗೆ ಆಗ್ಬೇಕು, ಅದು ಆಗಲ್ಲ. ಇಲ್ಲಿ ಕೂಡ ರಾಮಕೃಷ್ಣರು ಬೇರೆಯವರ ಬಗ್ಗೆ ಚಿಂತೆ ಮಾಡ್ತಾರೆ. ಯಾರಾದ್ರೂ ಒಬ್ಬರಿಗೆ ಈ ರೀತಿಯಾಗಿ ನನಗೆ ಕೆಟ್ಟ ಹೆಸರು ಬಂದರೆ ಜನರು ನನ್ನ ಹತ್ರ ಬರೋಲ್ಲ, ಅದರಿಂದ ನನಗೇನು ನಷ್ಟ ಇಲ್ಲ, ಅವರಿಗೆ ನಷ್ಟ. ಈ ರೀತಿ ನಾವು ಗೂಢವಾದ ಇದೆ ಇದರಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ರಾಮಕೃಷ್ಣರು ಬಲರಾಮನಿಗೆ ಕಟ್ಟಿಸಿದ್ರು,
ನೋಡು, ಈ ನರೇಂದ್ರ, ರಾಕಾಲ, ಪವನ ಇವೆಲ್ಲ ಇದಾರಲ್ಲ, ಇವೆಲ್ಲ ತುಂಬಾ ಶುದ್ಧ ಸತ್ವ ಹುಡುಗರು, ಯುವಕರು. ನೀನು ಸಾಧು ಸೇವೆ ಮಾಡ್ತೀರಾ, ತುಂಬಾ ಒಳ್ಳೆಯದೇ. ಎಷ್ಟೋ ತಲತಲಾಂತರಗಳಲ್ಲಿ ನೀವು ಸಾಧು ಸೇವೆ ಮಾಡ್ತೀರಾ, ತುಂಬಾ ಒಳ್ಳೆಯದು. ನೀನು ಇವ್ರನ್ನ ಮನೆಗೆ, ಯುವಕರನ್ನ ಮನೆಗೆ ಕರೆಸಿ ಇವರಿಗೆ ಊಟ ಮಾಡಿಸುವುದು. ಇವರಿಗೆ ಊಟ ಮಾಡಿಸೋದು ಒಂದೇ, ದೇವರಿಗೆ ತಿಳಿಸೋದು ಒಂದೇ. ನಾವು ಮುಂಚೆ ನೋಡುವಲ್ಲ, ಈಶ್ವರ ಕೋಟಿಗಳು ಅಂತ ರಾಮಕೃಷ್ಣ ಹೇಳ್ತಿದ್ದಾರೆ. ಇವರಿಗೆ ನೀವು ಊಟ ಮಾಡಿಸೋದು ಒಂದೇ, ಸೇವೆ ಮಾಡೋದು ಒಂದೇ, ದೇವರಿಗೆ ಸೇವೆ ಮಾಡೋದು ಒಂದೇ. ಈ ರೀತಿ ಕೂಡ ಮುಂದೆ ಯಾವ ಸನ್ಯಾಸಿಗಳು ಆಗ್ತಾರೋ ಅವ್ರಿಗೆ ಸೇವೆ ಮಾಡಬೇಕು ಅನ್ನೋದನ್ನ ಈಗಿಂದಾನೇ ಬಲರಾಮನಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಈ ರೀತಿ ನೀವು ಮಾಡು ಅಂತ. ಈ ರೀತಿ ಎಲ್ಲ ಅವರ ಇಲ್ಲೇ ನಡೀತಿದೆ. ತದನಂತರ ಇದು ಬಲರಾಮ ಇಷ್ಟ ದೇವತೆ ಜಗನ್ನಾಥ, ಅವ್ರ ಮನೆಯಲ್ಲಿ ಜಗನ್ನಾಥ ಪೂಜೆ ಆಗ್ತಾ ಇತ್ತು. ಈಗ ಒಡಿಶಾದಲ್ಲಿ ಪುರಿಯಲ್ಲಿ ರಥಯಾತ್ರೆ ಆಗುತ್ತೆ. ಅದನ್ನು ಕೂಡ ಬಲರಾಮನ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಶ್ರೀರಾಮಕೃಷ್ಣರು ಪಾಲ್ಗೊಳ್ತಾ ಇದ್ರು. ರಥವನ್ನ ಎಳೆಯೋದು, ಅದು ಪೂಜೆ ಮಾಡೋದು, ನಾಮ ಸಂಕೀರ್ತನ, ನೃತ್ಯ ಇದೆಲ್ಲವೂ ಆಗ್ತಾ ಇತ್ತು. ಅದನ್ನ ನೋಡಿದ ಶಾರದಾನಂದರು ಲೀಲಾ ಪ್ರಸಂಗಕಾರರು ಬರೀತಾರೆ, ಅದು ಭಕ್ತಿಯುತವಾಗಿತ್ತು. ಅದರಲ್ಲಿ ಆಡಂಬರ ಇರ್ತಾ ಇರಲಿಲ್ಲ. ಅಲ್ಲಿ ಇರೋದು ಭಕ್ತಿ ಮಾತ್ರ, ಭಗವಂತನ ಪ್ರತಿ ಪ್ರೇಮ ಮಾತ್ರ. ಅದು ನೋಡಿದ್ರೆ ಹೇಗಿರ್ತಾ ಇತ್ತು, ಸಾಕ್ಷಾತ್ ಜಗನ್ನಾಥನೇ ವಿಗ್ರಹದಲ್ಲಿ ಆವಿರ್ಭಾವನಾಗಿರ್ತಾನೇನೋ ಆಗಿರ್ತಾ ಇತ್ತು. ಮತ್ತೆ ಅಷ್ಟೇ ಅಲ್ಲದೆ ರಾಮಕೃಷ್ಣರಲ್ಲೇ ಆವಿರ್ಭಾವನಾಗಿರ್ತಾನೇನೋ ಆಗಿರ್ತಾ ಇತ್ತು ಅಂತ ಶ್ರೀ ಶಾರದಾನಂದರು ಹೇಳ್ತಾರೆ. ಹೀಗಿರುವಾಗ ಬಲರಾಮನ ತಂದೆ ಮುಂಚೆ ನೋಡಿದ ಹಾಗೆ ತಂದೆ ವೃಂದಾವನದಲ್ಲಿ ಇರ್ತಾ ಇದ್ರು. ಇವರು ಬಲರಾಮ ಜಗನ್ನಾಥ ಪುರಿನಲ್ಲಿ ಇರ್ತಾ ಇದ್ರು. ಅವರು ಕೂಡ ಒಂದ್ಸಲ ಬರ್ತಾರೆ, ಬಲರಾಮ ತಂದೆ ಅವರು ಕೂಡ ಬರ್ತಾರೆ. ಅವ್ರನ್ನ ಕೂಡ ಬಲರಾಮ ರಾಮಕೃಷ್ಣರಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ಪರಿಚಯ ಮಾಡಿಸ್ಕೊಡ್ತಾನೆ. ಭಕ್ತರನ್ನ ಸರಿ ಒಳ್ಳೇದು, ಆದ್ರೆ ಸ್ವಲ್ಪ ಸಂಕುಚಿತ ಭಾವ ಇತ್ತು. ವೈಷ್ಣವರು ತಾನು ಪೂಜೆ ಮಾಡ್ತಿರೋ ಕೃಷ್ಣ, ರಾಧ ಇವರೇ ಸರ್ವಶ್ರೇಷ್ಠ, ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಿರೋದು ಕೀಳಮಟ್ಟದ್ದು, ಆ ರೀತಿ ಭಾವನೆ ಇತ್ತು. ರಾಮಕೃಷ್ಣ ಹೇಳ್ತಾರೆ, ಅವರ ಮನವನ್ನ ಅರಿತುಕೊಂಡು ರಾಮಕೃಷ್ಣ ಹೇಳ್ತಾರೆ, ಯಾರು ಸಮನ್ವಯವನ್ನು ಮಾಡಿದಾನೋ ಅವನೇ ನಿಜವಾದ ಮನುಷ್ಯನು. ಕಾಳಿ, ಶಿವ, ಕೃಷ್ಣ, ರಾಧೆ, ವಿಷ್ಣು ಇವರೆಲ್ಲರೂ ಒಂದೇ ಕೇಂದ್ರಕ್ಕೆ ಸೇರುತ್ತಾರೆ. ಎಲ್ಲರ ಮೂಲವೂ ಒಂದೇ, ನಾಮರೂಪಗಳು ಮಾತ್ರ ಬೇರೆ. ಈ ರೀತಿಯಾಗಿ ಹೇಳಿ ಅವನ ದೃಷ್ಟಿಕೋನವನ್ನು ವಿಶಾಲಗೊಳಿಸ್ತಾರೆ. ತದನಂತರ ಹೇಳ್ತಾರೆ, ಭಕ್ತಿಯ ಮುಖ್ಯತೆಯನ್ನ ಮೊದಲಿಗೆ ಭಕ್ತನು ಭಗವಂತನನ್ನ ಕರೀತಾನೆ, ಭಗವಂತನನ್ನ ಆಸ್ವಾದಿಸ್ತಾನೆ. ಯಾವಾಗ ಭಗವಂತನ ಭಕ್ತಿ ಹೆಚ್ಚಾಗುತ್ತೋ ಹೋಗುತ್ತೋ, ಯಾವಾಗ ಭಕ್ತಿ ಪ್ರೇಮ ಭಕ್ತಿ ಆಗುತ್ತೋ, ಆಗ ಭಗವಂತನೇ ಭಕ್ತನ ಹಿಂದೆ ಬರ್ತಾನೆ, ಭಗವಂತ ಭಕ್ತನನ್ನ ಆಸ್ವಾದಿಸ್ತಾನೆ. ಈ ಭಕ್ತಿಯ ಸಿಹಿಯನ್ನು ಅನುಭವಿಸುವುದಕ್ಕೆ ಭಗವಂತನು ಭಕ್ತ ಮತ್ತು ಭಗವಾನ್ ಎರಡು ಬೇರೆ ಬೇರೆ ಆಗಿರೋದು ಅಂತ ಹೇಳ್ತಾರೆ. ಇಲ್ಲಿ ಮೊದಲು ಎಲ್ಲ ದೇವತೆಗಳು ಒಂದೇ ಮೂಲ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ವೇದಾಂತ ತತ್ವವನ್ನು ಕೂಡ ಈ ರೀತಿಯಾಗಿ ಹೇಳಿದ್ರು. ಭಗವಂತ ಮತ್ತು ಭಕ್ತ ಭಕ್ತಿಯ ಸಿಹಿಯನ್ನು ಆಸ್ವಾದಿಸುವುದಕ್ಕೆ ಎರಡು ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಅಂದ್ರೇನು, ಮೂಲದ ಭಗವಂತ ಭಕ್ತ ಕೂಡ ಒಂದೇ ಅಂತ ಹೇಳ್ಬಿಟ್ಟು ವೇದಾಂತವನ್ನ ಈ ರೀತಿ ಕೂಡ ಅವನಿಗೆ ಬೋಧಿಸ್ತಾರೆ. ಈ ರೀತಿಯಾಗಿ ರಾಮಕೃಷ್ಣರು ಆ ಆಧಾರಕ್ಕೆ ತಕ್ಕಂತೆ, ಮನುಷ್ಯನಿಗೆ ತಕ್ಕಂತೆ ಉಪದೇಶಗಳನ್ನ ನೀಡ್ತಾ ಇದ್ರು. ಇನ್ನೊಂದು ಘಟನೆಯನ್ನು ನೋಡ್ಬೋದು. ಈಗ ವೈಷ್ಣವರಲ್ಲಿ ಅಹಿಂಸೆಯನ್ನ ತುಂಬಾ ಪಾಲಿಸ್ತಾರೆ. ಅಹಿಂಸೆ. ಬಲರಾಮ ಬಸು ಕೂಡ ತುಂಬಾ ಅಹಿಂಸಾ ವ್ಯಕ್ತಿಯಾಗಿದ್ದ, ಶಾಂತ ವ್ಯಕ್ತಿಯಾಗಿದ್ದ. ಎಷ್ಟು ಮಟ್ಟಿಗೆ ಅಂದ್ರೆ ಸೊಳ್ಳೆ ಇರುತ್ತಲ್ಲ, ಸೊಳ್ಳೆಗಳನ್ನು ಕಚ್ಚಿರುತ್ತೆ, ಅದನ್ನು ಸಾಯಿಸ್ತಾ ಇರಲಿಲ್ಲ. ಯಾವ ಜೀವಗಳಿಗೂ ನಾವು ಹಾನಿ ಮಾಡಬಾರದು ಅಂತ ಅವ್ರ ವಿಚಾರ. ಆಯ್ತು, ರಾಮಕೃಷ್ಣರನ್ನ ನೋಡ್ತಾರೆ, ಅವ್ರ ಜೊತೆ ಒಡನಾಡ್ತಾರೆ. ಆಗ ಅವ್ರಿಗೆ ವಿಚಾರ ಬರುತ್ತೆ,
ಈಗ ನಾನು ಧ್ಯಾನ ಕೂರ್ತೀನಿ, ಸೊಳ್ಳೆಗಳನ್ನ ಕಚ್ತಾ ಇದ್ರು. ನನ್ನ ಮನಸ್ಸು ಭಗವಂತನ ಬಿಟ್ಟು ನನ್ನ ದೇಹದ ಕಡೆ ಬರ್ತಾ ಇದೆ, ಈ ನೋವಿನ ಕಡೆ ಬರ್ತಾ ಇದೆ. ರಾಮಕೃಷ್ಣ ಹೇಳೋ ಪ್ರಕಾರ ನಮ್ಮ ಮನಸ್ಸು ಭಗವಂತನ ಮೇಲೆ ಇಡಬೇಕು, ಅದೇ ಉತ್ತಮವಾದದ್ದು. ಹಾಗಿದ್ದಾಗ ಈ ಸೊಳ್ಳೆನ ಸಾಯಿಸುವುದಲ್ಲ ಅಂತ ಅನ್ಸುತ್ತೆ. ಹೌದು, ಸಾಯಿಸಬೇಕು ಅಂತ ಮನವರಿಕೆ ಆಗ್ತಾನೆ. ಆದ್ರೆ ಮತ್ತೆ ಅವನ ಪೂರ್ವ ಸಂಸ್ಕಾರ ಇರುತ್ತಲ್ಲ, ಅಹಿಂಸೆ ಪೂರ್ವ ಸಂಸ್ಕಾರ, ಅದು ಅವನಿಗೆ ವಿಚಲಿತಗೊಳಿಸುತ್ತೆ. ಸರಿ ಆಯ್ತು, ರಾಮಕೃಷ್ಣನ ಕೇಳೋಣ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಬಳಿ ಹೋಗ್ತಾನೆ. ಹೋಗುವಾಗ ಯೋಚನೆ ಮಾಡ್ತಾನೆ, ಅಷ್ಟೊತ್ತಿಗೆ ಒಂದು 2 ವರ್ಷ ಆಗಿತ್ತು. 2 ವರ್ಷದಿಂದ ರಾಮಕೃಷ್ಣ ಬಳಿ ಹೋಗ್ತಾ ಇದ್ದಾನೆ. ಹೋಗುವಾಗ ವಿಚಾರ ಮಾಡ್ತಾನೆ, ಇಷ್ಟು ದಿನದಲ್ಲಿ ರಾಮಕೃಷ್ಣರು ಯಾವತ್ತಾದರೂ ಯಾವ ಜೀವಿಯನ್ನಾದರೂ, ಪ್ರಾಣಿಯನ್ನಾದರೂ, ಹುಳವನ್ನಾದರೂ ಈ ರೀತಿ ನೋವು ಮಾಡಿದಾರ, ಹಾನಿ ಮಾಡಿದಾರ, ಸಾಯಿಸಿದಾರ ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ. ಎಲ್ಲಾ ಕಡೆ ನೆನೆಸ್ಕೊತಾನೆ, ಒಂದು ನೆನಪಿಗೆ ಬರಲ್ಲ. ಅವ್ರೇನು ಮಾಡಿಲ್ಲ, ಸರಿ ಹೋಗಿ ಕೇಳೋಣ ಅಂತ ಹೋಗ್ತಾನೆ. ಅಲ್ಲಿ ಹೋಗ್ತಾನೆ, ಅವ್ರು ನಮಸ್ಕಾರ ಮಾಡ್ತಾನೆ. ರಾಮಕೃಷ್ಣರು ಹೇಳ್ತಾರೆ, ನೋಡು, ನನ್ನ ದಿಂಬಿನಲ್ಲಿ ದಿನಗಳು ಹೆಚ್ಚಾಗಿವೆ, ರಾತ್ರಿ ನಿದ್ದೆ ಮಾಡೋದು ಬಿಡಲ್ಲ, ನಿದ್ದೆ ಗಳಿಸ್ತಾರೆ ನನಗೆ, ಅದಕ್ಕೆ ನಮ್ಮನ್ನ ತೆಗೆದು ಸಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಲರಾಮನಿಗೆ ತನ್ನ ಉತ್ತರ ಸಿಕ್ತು, ಸಂತುಷ್ಟನಾಗಿ ಬರ್ತಾನೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಚಾರ ಇದೆ, ಅದರ ಅರ್ಥ ಮಾಡ್ಕೋಬೇಕು. ಇದನ್ನ ಮುಂಚೆನೆ ರಾಮಕೃಷ್ಣ ಹೇಳಬಹುದಾಗಿತ್ತು, ಆದ್ರೆ 2 ವರ್ಷದವರೆಗೂ ಇದನ್ನ ಹೇಳಲ್ಲ. ಯಾಕೆಂದ್ರೆ ರಾಮಕೃಷ್ಣನಲ್ಲಿ ಭಕ್ತಿ ಪೂರ್ತಿ ಆಗಲಿ, ಅವರು ಹೇಳೋ ಉಪದೇಶವನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಿ ಅಂತ ಅಲ್ಲಿವರೆಗೂ ಸಮಯ ಕೊಟ್ಟರು. ಈ ರೀತಿಯಾಗಿತ್ತು ರಾಮಕೃಷ್ಣರ ಕೃಪೆ ಮತ್ತು ಉಪದೇಶ ನೀಡುವ ವಿಧಿ. ಈಗ ಬಲರಾಮನು ಪೂಜೆಯಲ್ಲಿ ಇರ್ತಾ ಇದ್ದ, ಅವನಿಗ ಬಿಸ್ನೆಸ್ ಆಗಿ ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಅವನಿಗೆ ಹೇಗೆ ವೇತನ ಸಿಗೋದು ಅಂದ್ರೆ, ಅವರಿಗೆ ಎಸ್ಟೇಟ್ ಆಸ್ತಿ ಎಲ್ಲ ಇತ್ತು, ಅದನ್ನ ತಮ್ಮ ಯಾರು ಸಂಬಂಧಿಕರಿದ್ರು ಅವ್ರಿಗೆ ಬಿಟ್ಕೊಟ್ಟಿದ್ದ. ಅವರೇ ಅದನ್ನು ನೋಡ್ಕೊಳ್ಳಿ, ಅವರು ಪ್ರತಿ ತಿಂಗಳ ಇಷ್ಟು ಅಂತ ಕೊಡ್ತಾ ಇತ್ತು, ಅದರಲ್ಲೇ ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಅದನ್ನ ಏನ್ ಮಾಡೋದು, ಅವನು ಭಕ್ತನಾಗಿದ್ದರಿಂದ ಅದನ್ನ ತನ್ನ ಮನೆಗಾಗಿ ತುಂಬಾ ಕಡಿಮೆ ವ್ಯಯ ಮಾಡಿ ಉಳಿದಿದ್ದನ್ನ ಸಾಧು ಸೇವೆಗೆ, ರಾಮಕೃಷ್ಣನ ಸೇವೆಗೆ ಉಪಯೋಗಿಸ್ತಾ ಇದ್ದ. ಅದು ಜನರಿಗೆ ಅದು ಗೊತ್ತಿರಲಿಲ್ಲ. ಜನರ ಧೋರಣೆ ಏನಾಗಿತ್ತು, ಇವನು ಒಬ್ಬ ಚಿಪ್ಪಣ, ದುಡ್ಡು ಖರ್ಚು ಮಾಡಲಿಕ್ಕೆ ಇವನು ಅಷ್ಟು ಸುಲಭವಾಗಿ ಖರ್ಚು ಮಾಡಲ್ಲ ಚಿಪ್ಪಣ ಅಂತ ಜನರ ಧೋರಣೆ. ಆದ್ರೆ ರಾಮಕೃಷ್ಣರು ಅಂತರ್ಯಾಮಿ, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಅವರು ಚೆನ್ನಾಗಿ ಗೊತ್ತು. ಆದ್ರೆ ಜೊತೆಗೆ ಅವರು ತುಂಬಾ ರಸಿಕರು ಕೂಡ, ತುಂಬಾ ತಮಾಷೆ ಕೂಡ ಮಾಡೋರು. ಅದಕ್ಕೆ ಬಲರಾಮನವರು ಬಿಡ್ತಿರ್ಲಿಲ್ಲ, ಸರಿ ಅವನಲ್ಲೂ ತಮಾಷೆ ಮಾಡ್ತಾ ಇದ್ರು. ಉದಾಹರಣೆಗೆ ಅವ್ರು ಯಾವಾಗ ಅವ್ರ ಮನೆಗೆ ಹೋಗ್ತಾ ಇದ್ರು, ಅಲ್ಲಿ ಸಂಕೀರ್ತನೆ ಎಲ್ಲ ಆಗ್ತಾ ಇತ್ತು. ಈ ಬಲರಾಮ ಜಿಪುಣ, ಅದಕ್ಕಾಗಿ ವಾದ್ಯ ಯಂತ್ರಗಳೆಲ್ಲ ಬೇಕು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಕೀರ್ತನೆ ಅಷ್ಟು ಅದರದ್ದು ಪ್ರಭಾವ ಬರ್ತಿರ್ಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ರು, ನೋಡೋ ಇನ್ನು ವಾದ್ಯಂತ್ರಗಳು ಕೂಡ ಇವನು ಅರೇಂಜ್ ಮಾಡಲ್ಲ. ಅವನೇನ್ ಹೇಳ್ತಾನೆ, ನೀವೇ ಹಾಡಿ, ನೀವೇ ಕುಣಿದಿ, ನೀವೇ ಬಾರಿಸ್ಕೊಳ್ಳಿ, ವಾದ್ಯಂತ್ರಗಳು ಕೊಡೋಲ್ಲ. ಈ ರೀತಿ ಅವನು ತಮಾಷೆ ಮಾಡ್ತಾ ಇದ್ರು. ಇನ್ನೊಂದು ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಲರಾಮ ಯಾವ ರೀತಿ ಗೊತ್ತಾ, ಒಬ್ಬ ಜಿಪುಣ ಬ್ರಾಹ್ಮಣನ ರೀತಿ, ಒಬ್ಬ ಜಿಪುಣ ಬ್ರಾಹ್ಮಣದಿಂದ ಅವನು ಆಕಳನ್ನ ಸಾಕಿದ್ದ, ಅವನು ತಿನ್ನೋಕ್ ಸ್ವಲ್ಪ ಕೊಡ್ತಾ ಇದ್ದ, ಆದ್ರೆ ಹಾಲು ಜಾಸ್ತಿ ಕೊಡಿ ಅಂತ ಅವನ ಅಪೇಕ್ಷೆ ಇತ್ತು ಅಂತ ನಮ್ಮ ಈ ಬಲರಾಮ ಅಂತ ಈ ರೀತಿಯಾಗಿ ತಮಾಷೆ ಮಾಡ್ತಾ ಇದ್ರು. ಇನ್ನೊಂದು ಹೇಳ್ತಾ ಇದ್ರು, ಅವರು ಅಲ್ಲಿ ಹೋದ್ರು, ಪ್ರಸಾದ ತಗೊಂಡ್ರು. ನೋಡು, ನಾನು ಪ್ರಸಾದ ಎಲ್ಲ ಕೊಡ್ತಾ ಈಗ, ಅದೆಲ್ಲ ಪ್ರಸಾದ ಕೊಟ್ಟು ಅಲ್ಲಿಗೆ ಬಿಡಲ್ಲ, ವಸೂಲಿ ಮಾಡ್ತಾನೆ. ಏನ್ ಮಾಡ್ತಾನೆ, ನಮ್ಮ ಹತ್ರ ಎಲ್ಲ ಹಾಡುಗಳು ನೃತ್ಯ ಮಾಡಿಸ್ತಾನೆ. ಈಗ ಈ ರೀತಿ ಮಾಡಿ ವಸೂಲಿ ಮಾಡ್ತಾನೆ. ಈ ರೀತಿ ಎಲ್ಲ ತಮಾಷೆ ಮಾಡ್ತಾ ಇದ್ರು ರಾಮಕೃಷ್ಣರು ಬಲರಾಮನಿಗೆ. ಆದ್ರೆ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತಿತ್ತು, ಇವ್ರು ಎಂಥ ಮಹಾಭಕ್ತ ಅಂತ ಹೇಳ್ಬಿಟ್ಟು. ಈಗ ದಕ್ಷಿಣೇಶ್ವರದಿಂದ ಕಲ್ಕತ್ತಾ ಹೋಗ್ಲಿಕ್ಕೆ ಅವರು
ದೋಣಿ ಇದೆಲ್ಲ ಅದರಲ್ಲಿ ಹೋಗ್ತಿದ್ರು, ಅಥವಾ ಜಟಕ ಬಂಡಿ ಅದರಲ್ಲಿ ಹೋಗ್ತಿದ್ರು. ಜಟಕ ಬಂಡಿಗೆ ಜಾಸ್ತಿ ದುಡ್ಡು ಬೇಕು, ದೋಣಿ ಹೋಗ್ಲಿಕ್ಕೆ ಕಡಿಮೆ ದುಡ್ಡು ಬೇಕು. ಅದಕ್ಕೆ ಬಲರಾಮ್ ಹೇಳ್ತಿದ್ದ, ನೀವು ಒಂದು ಕೆಲಸ ಮಾಡಿ, ನೀವು ದೋಣಿನಲ್ಲೇ ಬನ್ನಿ, ಯಾವಾಗಲೂ ಅನಿವಾರ್ಯವಾದ ಮಾತ್ರ ಜಟಕ ಬಂಡಿನಲ್ಲಿ ಬಂದ್ರಿ ಅಂತ. ಯಾಕಂದ್ರೆ ಕಡಿಮೆ ದುಡ್ಡು ಅದಕ್ಕೆ ನೀವು ಕಷ್ಟಾದ್ರೂ ಪರವಾಗಿಲ್ಲ ದೋಣಿನಲ್ಲೇ ಬಂದ್ರಿ, ಅನಿವಾರ್ಯ ಮಾತ್ರ ಜಟಕ ಬಂಡಿನಲ್ಲಿ ಬಂದ್ರಿ ಅಂತ ಹೇಳ್ತಾರೆ. ಹೀಗೆ ಒಂದ್ಸರಿ ಕೋಲ್ಕತ್ತಾಕ್ಕೆ ಬಂದಿದ್ದಾರೆ, ವಾಪಸ್ ಅವರು ದಕ್ಷಿಣೇಶ್ವರಕ್ಕೆ ಹೋಗ್ಬೇಕು. ಆಗ 12 ಆಣೆ ಒಂದು ಜಟಕ ಬಂಡಿಯನ್ನು ಅವರು ವ್ಯವಸ್ಥೆ ಮಾಡಿರ್ತಾರೆ. ಅದು ತುಂಬಾ ಜಾಸ್ತಿ, 12 ಆಣೆ ಸಾಲಲ್ಲ, ಇನ್ನು ಜಾಸ್ತಿ ಹಣ ಬೇಕು. ಆದ್ರೆ ಅಷ್ಟು ಕಡಿಮೆ ಹಣದಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನ ಕೇಳಿದ್ರೆ ರಾಮಚಂದ್ರಿಗೆ ಡೌಟ್ ಬರುತ್ತೆ, ಅಲ್ಲಪ್ಪ ನೀನ್ ಈ ತರ ಮಾಡ್ತೀಯ, ನಾನು ತಕ್ಷಣ ಕರ್ಕೊಂಡು ಹೋಗುತ್ತಾ ಇವತ್ತು ಅಂತ ಕೇಳ್ತಾರೆ. ಹೋಗುತ್ತೆ, ಚಿಂತೆ ಹೋಗ್ರಿ ಅಂತ ಹೇಳ್ತಾರೆ. ಸರಿ ಆಯ್ತು ಹೇಳ್ತಿದ್ಯಾ, ಹೋಗ್ತೀನಿ ಅಂತ ಹೋಗ್ತಾರೆ, ಶುರು ಮಾಡ್ತಾರೆ. ಸ್ವಲ್ಪ ದೂರ ಹೋಗ್ಬಿಡ್ಲೇ ಒಂದ್ ಕಡೆ ಕಿತ್ತೆ ಬಂದ್ಬಿಡುತ್ತೆ. ಆ ಜಟಕ ಬಂಡಿ ಸ್ವಲ್ಪ ಒಂದ್ ಕಡೆ ಸ್ವಲ್ಪ ದೂರ ಹೋಗ್ಬಿಡೇ ಕಿತ್ತು ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾರೆ, ಅದು ಕುದುರೆ ನಿಂತು ಬಿಡುತ್ತೆ, ಮುಂದೆನೆ ಹೋಗಲ್ಲ. ಆ ಕುದುರೆ ಓಡಿಸೋಣ ಹೊಡಿತಾನ ಹೋಗಂತ ಹೇಳ್ತಾನೆ, ಅವಾಗ ಮತ್ತೆ ಸ್ವಲ್ಪ ದೂರ ಹೋಗುತ್ತೆ, ಮತ್ತೆ ನಿಂತು ಬಿಡುತ್ತೆ. ಈ ರೀತಿಯಾಗಿ ತುಂಬಾ ಕಷ್ಟಪಟ್ಟು ಅವ್ರು ಹೋಗ್ತಾರೆ ದಕ್ಷಿಣೇಶ್ವರಕ್ಕೆ. ಹೋಗೋದ್ರಲ್ಲಿ ಮಧ್ಯರಾತ್ರಿ ಆಗಿತ್ತು. ಮಧ್ಯರಾತ್ರಿ ಹೋಗಿ ದಕ್ಷಿಣೇಶ್ವರ ಸೇರ್ತಾರೆ. ಈ ರೀತಿ ಬಲರಾಮನ ಕಥೆಗಳು. ಅವನು ತುಂಬಾ ವಿನಯ ಸ್ವಭಾವದ ಅವನು ಬಲರಾಮನು. ಅವನು ಯಾವಾಗ ಇದು ಕೀರ್ತನ ನಡೀತಾ ಇದ್ದಾನೋ ಅಥವಾ ಇದು ಸಮಾರಂಭ ನಡೀತಾ ಇದ್ದಾನೋ ಒಂದು ಮೂಲೆಯಲ್ಲಿ ನಿಂತಿರ್ತಾ ಇರ್ತಾರೆ. ಅಲ್ಲೆಲ್ಲರೂ ನೋಡ್ಬಿಟ್ರೆ ಅಲ್ಲಿ ಮನೆ ಮಾಲೀಕ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಲರಾಮನ ನೋಡಿದ್ರೆ ಮನೆ ಕೆಲಸದಲ್ಲಿ ಇರ್ಬೋದು ಅಂತ ಅನಿಸ್ತಾ ಇತ್ತು. ಆ ರೀತಿ ಅನಿಸ್ತಾ ಇತ್ತು ಬಲರಾಮನ. ಅಷ್ಟು ಅವನು ವಿನೀತ ಭಾವವನ್ನು, ಅಷ್ಟು ವಿನೀತವಾಗಿ ಅವನು ನಡ್ಕೊತಾ ಇರ್ತಾರೆ. ಈ ಚಿಕ್ಕಮಗಳೂರಿನಿಂದ ಅವರ ಮನೆಯಲ್ಲಿ ಒಬ್ಬ ಕೆಲಸದವನಿದ್ದ. ಗೊತ್ತಿರೋ ಹಾಗೆ ಒಳ್ಳೆ ಕೆಲಸದವರು ಸಿಗೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದರಲ್ಲೇ ಈ ಬಲರಾಮ ಚಿಕ್ಕಣ ಜಾಸ್ತಿ ಸಂಬಳ ಕೊಡಲ್ಲ ಕೆಲಸದವನಿಗೆ. ಸೊ ಅಂತ ಕೆಲಸದವನೇ ಸಿಕ್ಕಿದ್ದ ಅವನಿಗೆ. ತುಂಬಾ ಮುಂಗೋಗಿ ಅವಾಗೆಲ್ಲ ಕಳ್ಳತನ ಮಾಡೋದು, ಹೇಳಿದ ಕೆಲಸನ ಸರಿಯಾಗಿ ಮಾಡದೇ ಇರೋದು, ಈ ರೀತಿ ಎಲ್ಲ ಇರ್ತಾ ಇತ್ತು. ಅದಕ್ಕೆ ಎಷ್ಟೋ ಸಲ ಅದನ್ನೆಲ್ಲ ನೋಡಿ ಈ ನರೇಂದ್ರ, ರಾಕಾಲ, ಯೋಗಿ ಇವರೆಲ್ಲ ಹೇಳಿದ್ರು, ಯಾಕೆ ನೀವು ಕೆಲಸ ಇಟ್ಕೊಂಡಿಯಾ, ಸರಿ ಹಾಕ್ಬಿಡು ಇವನ್ನ, ಬೇರೆಯವ್ರನ್ನ ಕರ್ಕೊ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬಲರಾಮ ಹೇಳ್ತಾ ಇದ್ದ, ಅವ್ನು ಯಾಕೆ ಇದ್ದಾನೆ ಕೆಲಸ ಮಾಡ್ತಾನೆ, ಈಗ ನೀವೆಲ್ಲ ಸನ್ಯಾಸಿಗಳು, ನಿಮಗೇನೋ ಬೇಕಾಗಲ್ಲ, ಆದ್ರೆ ಅವನೊಂದು ಸಂಸಾರಿ, ಅವನಿಗೆ ಬೇಕು, ದುಡ್ಡು ಬೇಕು, ಅದಕ್ಕೆ ಕೆಲಸ ಕಳ್ತನ ಮಾಡ್ತಾನೆ. ಇವನ್ನ ತೆಗೆದ್ರು ಕೂಡ ಒಳ್ಳೆಯವರು ಸಿಗ್ತಾರೆ ಅಂತ ಏನ್ ಗ್ಯಾರಂಟಿ, ಇದಕ್ಕಿಂತ ಕೆಟ್ಟವನು ಸಿಗ್ಬೋದು, ಸರಿ ಇವನೇ ಇರಲಿ ಬಿಡು, ಈ ರೀತಿ ಅವನ ನಿರೀಕ್ಷೆ ಇತ್ತು. ಅದಕ್ಕೆ ಇವರೆಲ್ಲ ತಮಾಷೆ ಮಾಡಿ ಹೇಳ್ತಾ ಇದ್ರು, ನಮ್ಮ ಬಲರಾಮನಿಗೆ ಎಲ್ಲವನ್ನು ತ್ಯಾಗ ಮಾಡಿದಂತ ಕೆಲಸವನ್ನು ತಂದುಕೊಡ್ಬೇಕು, ಅವಾಗ ಅವನು ಮನೆ ಸರಿ ಹೋಗ್ತಾನೆ. ಈ ರೀತಿ ಎಲ್ಲ ತಮಾಷೆ ನಡೀತಾ ಇತ್ತು ಅವ್ರ ಬಗ್ಗೆ. ಮಹಾಭಕ್ತನು, ತುಂಬಾ ಸೇವೆ ಮಾಡುವಂತವನು, ಈ ರೀತಿಯಾಗಿಯೇ ನಡೀತಾ ಇತ್ತು. ಅವರ ಕೃಪೆ ಲೀಲೆ ನಡೀತಾ ಇತ್ತು. ಕೊನೆಗೆ ಸಮಯ ಆಗ್ತಾ ಇದೆ. ಕೊನೆಗೆ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ನಾವು ಈಗ ನೋಡೋಣ. ಬಲರಾಮನ ಜೀವನದ ಕೊನೆಯಲ್ಲಿ ಜೀವನ ಹೇಗಾದ್ರೂ ನಡೆಸಿರ್ಬೋದು, ಅದು ಕೊನೆಗೆ ಏನಾಗುತ್ತೋ ಅದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಜೀವನ ಹೇಗಿತ್ತು ಅಂತ. ಶಾಸ್ತ್ರದ ಪ್ರಕಾರ ನಾವು ಕೊನೆಯ ಇದು ಗಳಿಗೆಯಲ್ಲಿ ಏನ್ ಚಿಂತೆ ಮಾಡ್ತೀವೋ ಅದೇ ಆಗ್ತೀವಿ ಅಂತ. ಯಾರು ಭಗವಂತನ ಚಿಂತಿಸ್ತಾರೋ ಅವರು ಭಗವಂತನ ಹತ್ರ ಹೋಗ್ತಾರೆ. ಅಜಂಗನ ಕಥೆ ಇದೆ. ಅವನು ಜೀವನದಲ್ಲಿ ಮುಂಚೆ ತುಂಬಾ ಚೆನ್ನಾಗಿದ್ದ, ಆದ್ರೆ ಆಮೇಲೆ ಅವನ ನಡತೆ ಕೆಟ್ಟೋಯ್ತು, ಪಾಪಗಳನ್ನ ಮಾಡ್ದ. ಆದ್ರೆ ಕೊನೆಗೆ ನಾರಾಯಣ ನಾರಾಯಣ ಕೂದ. ನಾರಾಯಣ ಯಾರು? ಭಗವಂತನ ಕೂಗಲಿಲ್ಲ, ತನ್ನ ಮಗನ ಹೆಸರು ನಾರಾಯಣ, ಅದಕ್ಕೆ ನಾರಾಯಣ ಕೂದ. ಆದ್ರೂ ಕೂಡ ನಾರಾಯಣ ಭಗವಂತನ ಹೆಸರಾದ್ರಿಂದ ನಾರಾಯಣ ದೂತರು ಬಂದು ಅವರನ್ನ ಕರ್ಕೊಂಡು ಹೋದ್ರು. ಯಮದೂತರು ಹೇಳ್ತಾರೆ, ಇವನು ತುಂಬಾ ಪಾಪ ಮಾಡಿದಾನೆ, ಯಮಲೋಕ ಕರ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ನಾರಾಯಣ ದೂತರು ಹೇಳ್ತಾರೆ, ಇಲ್ಲ, ಇವನು ನಾರಾಯಣ ಅಂತ ಕರೆದಿದ್ದಾನೆ, ಅದಕ್ಕೆ ಇವನು ವೈಕುಂಠಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಇದು ಅಜಮಿಗನ ಕಥೆ. ಆಮೇಲೆ ಇದು
ಜಡ ಭಾರತ ಬ್ರಹ್ಮಜ್ಞಾನಿ, ಮಹಾಜ್ಞಾನಿ. ಆದ್ರೆ ಕೊನೆಯ ಒಂದು ಜೀವನದಲ್ಲಿ ಒಂದು ಜಿಂಕೆ ಸಿಗುತ್ತೆ, ಅದ್ರಲ್ಲಿ ಗ್ರಾಮ ಹೋಗ್ತಿರುತ್ತೆ. ಅವ್ನು ಸಾಯುವಾಗ ಮಹಾಜ್ಞಾನಿ ಆಗಿದ್ರು ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾ ಸಾಯ್ತಾರೆ. ಇದರಿಂದ ಏನಾಗುತ್ತೆ, ಕೊನೆಗೆ ಮುಂದಿನ ಜೀವನದಲ್ಲಿ ಅವನು ಜಿಂಕೆ ಆಗ್ತಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜೀವನದ ಕೊನೆಯ ಗಳಿಗೆಯಲ್ಲಿ ನಾವು ಏನ್ ವಿಚಾರ ಮಾಡ್ತೀವಿ ಅದು ತುಂಬಾ ಮುಖ್ಯವಾದದ್ದು. ನಾವು ಏನ್ ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ, ಏನ್ ಯೋಚನೆ ಮಾಡ್ತೀವೋ ಅಲ್ಲಿಗೆ ಹೋಗ್ತೀವಿ. ಇದನ್ನ ನಾವು ಅರ್ಥಕೊಂಡು ಈಗ ಬಲರಾಮನ ಜೀವನದ ಕೊನೆಯನ್ನ ನೋಡೋಣ. ಕೊನೆಗೆ ರೋಗ ಬರಾಗಿತ್ತು, ಸರಿ ಹೋಗ್ತಾ ಇರಲಿಲ್ಲ. ಇನ್ನು ಸಾಯಲಿಕ್ಕೆ ಕೆಲವು ದಿನ ಇದ್ದಾಗ, ಇನ್ನು ಕೆಲವೇ ದಿನಗಳು ಉಳಿದಿದ್ದಾಗ ಅವನು ಹೇಳ್ತಾನೆ, ನನ್ನ ಸಹೋದರರು ಎಲ್ಲಿ, ನನ್ನ ಸಹೋದರರನ್ನ ಕರೀರಿ ಅಂತ. ಅದು ಯಾವ ಸಹೋದರರು? ಸಂಬಂಧಿಕರಿರ್ತಾರಲ್ಲ ಅವರ ಅಲ್ಲ, ಬಲರಾಮ ಕರೆದಿದ್ದು ನನ್ನ ಸನ್ಯಾಸಿ ಶಿಷ್ಯರನ್ನ. ಅವರು ನನ್ನ ಸಹೋದರರು, ಅವ್ರು ಎಲ್ಲಿದ್ದಾರೆ ಕರೀರಿ ಅಂತ. ಸರಿ, ಈಗ ಸನ್ಯಾಸಿ ಶಿಷ್ಯರು ಅವನ ಹತ್ರ ಹೋಗ್ತಾರೆ, ಅವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ, ಅವರು ಅವರ ಸೇವೆಯನ್ನ ಮಾಡ್ತಾರೆ. ಇದ್ರ ಮುಂದೆ ಬಲರಾಮ ಅವರೆಲ್ಲ ಸೇವೆಯನ್ನ ಮಾಡಿದ್ದ, ಈಗ ಅವರು ಬಲರಾಮನ ಸೇವೆಯನ್ನ ಮಾಡ್ತಾರೆ. ಅವರ ಕುಟುಂಬದವರನ್ನ ಯಾರು ಅನುಸರಿಸುವುದಿಲ್ಲ, ಇಲ್ಲ ಇವರೇ ನಮ್ಮ ನಿಜವಾದ ಕುಟುಂಬದವರು, ನೀವ್ಯಾರು ಬರಬೇಡಿ ಅಂತ ದೂರ ಇಟ್ಟಿದ್ದ ನಮ್ಮ ಕುಟುಂಬದವರನ್ನ. ಮಾತಾಡುವುದು ಕೂಡ ತುಂಬಾ ರಾಮಕೃಷ್ಣರ ಬಗ್ಗೆನೇ ಮಾತಾಡ್ತಾ ಇದ್ದ. ಹೀಗೆ ಆಗ್ತಾ ಕೊನೆಯ ದಿನ ಬಂದು, ಆಗ ಮನೆಯಲ್ಲಿ ಎಲ್ಲ ತುಂಬಾ ದುಃಖಿತರಾಗಿದ್ದಾರೆ. ಆಗ ಕೃಷ್ಣ ಭವಾನಿ, ಬಲರಾಮನ ಹೆಂಡತಿ, ಅವಳಿಗೆ ಒಂದು ಅದ್ಭುತ ಆಧ್ಯಾತ್ಮಿಕ ಅನುಭವ ಆಗುತ್ತೆ. ನೋಡ್ತಾಳೆ, ಮನೆಯ ಮೇಲೆ ಕಪ್ಪು ಮೋಡ ಇದೆ. ನೋಡ್ತಾ ನೋಡ್ತಾ ಅದು ತುಂಬಾ ಘನೀಭೂತವಾಗ್ತಾ ಇದೆ ಮತ್ತು ಕೆಳಗಡೆ ಬರ್ತಾ ಇದೆ. ಬರ್ತಾ ಬರ್ತಾ ಮನೆಯ ಮಹಡಿಯ ಮೇಲೆ ಬಂತು. ಆ ಮೋಡದಿಂದ ಒಂದು ರಥ ಹೊರಗಡೆ ಬಂತು. ರಥ ಹೊರಗಡೆ ಬಂದು ಮನೆಯ ಮಹಡಿಯ ಮೇಲೆ ನಿಂತಿತು. ಅದರೊಳಗಡೆಯಿಂದ ಶ್ರೀರಾಮಕೃಷ್ಣರು ಬರ್ತಾರೆ. ರಾಮಕೃಷ್ಣರು ಆ ರಥದಿಂದ ಇಳಿದು ಬರ್ತಾರೆ. ಬಂದು ಬಲರಾಮ ಇರುವ ಕೋಣೆಗೆ ಹೋಗ್ತಾರೆ. ಹೋಗಿ ಬಲರಾಮನ ಕೈ ಹಿಡಿದು ಕರ್ಕೊಂಡು ಬರ್ತಾರೆ. ಬಂದು ಮತ್ತೆ ರಥದಲ್ಲಿ ಹತ್ತಿ ಬಲರಾಮನನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ರಾಮಕೃಷ್ಣ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಬಲರಾಮನ ಜೀವನದ ಅಂತ್ಯ. ಜೀವನ ಪೂರ್ತಿ ರಾಮಕೃಷ್ಣರ ಸೇವೆ ಮಾಡಿ, ಅವರ ಶಿಷ್ಯರ ಸೇವೆ ಮಾಡಿ, ಭಕ್ತರ ಸೇವೆ ಮಾಡಿ, ಕೊನೆಗೆ ಅವನು ರಾಮಕೃಷ್ಣರನ್ನೇ ಸೇರ್ತಾನೆ. ರಾಮಕೃಷ್ಣ ಲೋಕಕ್ಕೆ ಹೋಗ್ತಾನೆ. ಆಯ್ತು, ಅವರು ಹೋದ್ರು. ಮುಂದೆ ಏನಾಯ್ತು? ಮುಂದೆ ನೋಡಬಲ್ಲ ಮುಂಚೆ ಅವರ ಮನೆಯವರೆಲ್ಲ ಒಂದೇ ಆದರ್ಶದವರು. ಬಲರಾಮ ಹೋದ್ಮೇಲೆ ಕೂಡ ಆ ಸೇವೆ ಹಾಗೇ ಮುಂದುವರಿತಾ ಇತ್ತು. ಹಾಗೆ ಮುಂದುವರಿಸಿದ್ರು. ಈಗ ಅದು ಆ ಬಲರಾಮನ ಮನೆ ಇತ್ತು. ಈಗ ಅದು ರಾಮಕೃಷ್ಣ ಮಠದ ಶಾಖೆ ಆಗಿದೆ. ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಠದ ಶಾಖೆ ಆಗಿದೆ. ಅದನ್ನ ಬಲರಾಮ ಮಂದಿರ ಅಂತ ಕರೀತಾರೆ. ಇದಾಗಿತ್ತು ಮಹಾಭಕ್ತ ಬಲರಾಮನ ಕಥೆ. ಇಲ್ಲಿಗೆ ಇದನ್ನು ಮುಗಿಸೋ ಮುಂಚೆ ಸ್ವಲ್ಪ ವಿಚಾರಗಳನ್ನ ಈ ಚಾತುರ್ಮಾಸ್ಯದ ಬಗ್ಗೆ ನಾನು ಸ್ವಲ್ಪ ಮಾಡಬೇಕು. ಈ ಚಾತುರ್ಮಾಸ ತುಂಬಾ ಸ್ಪೆಷಲ್ ಆಗಿತ್ತು ಬೆಳಗಾವಿನಲ್ಲಿ. ಹೇಳ್ಬೇಕಂದ್ರೆ ನಮ್ಮ ರಾಮಕೃಷ್ಣ ಮಿಷನ್ ನಲ್ಲಿ ಕೂಡ ಬೇರೆ ಯಾವ ನಲಿಗೋದಿರುವ ಯಾವ ಆಶ್ರಮದಲ್ಲೂ ಚಾತುರ್ಮಾಸ ನಡೆಯುತ್ತಿಲ್ಲ. 4 ತಿಂಗಳು ಅದ್ಭುತವಾಗಿ ಮತ್ತೆ ಜಗನ್ನಾಥರು ಹೇಳ್ತಾ ಇದ್ರು 30 ವರ್ಷದಿಂದ ನಡೀತಾ ಇದೆ. ನಾವು ಆಶ್ರಮಗಳಲ್ಲೆಲ್ಲ ಮಾಡ್ತೀವಿ ಕಾರ್ಯಕ್ರಮಗಳನ್ನ. ಈ ರೀತಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು. ಆಯ್ತು, ಕಷ್ಟಪಟ್ಟು ಮಾಡಿದ್ವಿ. ಮಾಡಿದ್ಮೇಲೆ ಜನರೊಳಗೆ ಕೇಳಲಿಕ್ಕಂತ ಭಾಷಣ ಮಾಡ್ತೀವಿ, ಭಜನೆ ಮಾಡ್ತೀವಿ, ಜನ ಇರುವಾಗ ಕೇಳಲಿಕ್ಕಂತ ಅಡಿಗೆ ಮಾಡಿಡ್ಬೋದು. ಕಷ್ಟಪಟ್ಟು ಸಾಮಗ್ರಿ ಎಲ್ಲ ತಗೊಂಡು ಜನರೆಲ್ಲ ಕೂಡಿಸಿ ಅಡಿಗೆ ಮಾಡ್ಬೋದು. ತಿನ್ನೋಕ್ ಜನ ಬೇಕಲ್ಲ. ಈ ರೀತಿ ಇಲ್ಲಿ ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದಾರೋ ಅದೇ ರೀತಿ ನೀವು ಕೂಡ ಇದನ್ನ ಕೇಳಲಿಕ್ಕೆ ಬರ್ತಿದ್ದೀರಾ. ಇದನ್ನು ನಾನು ಹೇಳಬೇಕು.
ಈ ರೀತಿ ಕಾರ್ಯಕ್ರಮಗಳಾದಾಗ ನಮ್ಮ ಕೆಲವೊಂದು ಆಶ್ರಮಗಳಲ್ಲಿ ಕೂಡ ರಾಮಕೃಷ್ಣ ಮಠದ ಆಶ್ರಮಗಳಲ್ಲಿ ಕೂಡ ಇಷ್ಟು ಜನ ಭಕ್ತರು ಬರಲ್ಲ. ಇದನ್ನು ಕೂಡ ನಾನು ಹೇಳಬೇಕು. ಸೊ ಅದಕ್ಕಾಗಿ ಕಾರ್ಯದರ್ಶಿಗಳಾದ ಜಗನ್ನಾಥ್ ಅವರು, ಸಹ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಮತ್ತಿತರ ಎಲ್ಲ ಸದಸ್ಯರು ತುಂಬಾ ಕಷ್ಟಪಟ್ಟು ಇದನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಅದು ತಕ್ಕನಂಗೆ ಬಂದು ಇದೆಲ್ಲ ಸೇರ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಇದರಿಂದ ಗೊತ್ತಾಗೋದು ಏನಂದ್ರೆ ಬಳ್ಳಾರಿ ಜನರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ ಎಷ್ಟು ಇಷ್ಟ ಇದೆ ಅಂತ. ಭಗವಂತನನ್ನು ಬಿಟ್ರೆ ಈ ಜಗತ್ತು ನರಕ, ಈ ಜೀವನ ನರಕ. ಭಗವಂತನನ್ನು ಹಿಡ್ಕೊಂಡೇ ನಾವು ಜಗತ್ತಿನಲ್ಲಿ ಬಾಳಬೇಕು. ಅದು ಈ ಬಳ್ಳಾರಿ ಜನರಲ್ಲಿ ಕಾಣಿಸ್ತಾ ಇದೆ. ನಾನು ಹೋದ ವರ್ಷ ಬಂದಿದ್ದೆ, ನೋಡಿದ್ದೆ, ಅವಾಗಲೂ ಕೂಡ ತುಂಬಾ ಜನ ಬರ್ತಾ ಇದ್ರು. ಈ ವರ್ಷ ಬಂದು ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಹೋದ ವರ್ಷ ನಾನು ಲೆಕ್ಚರ್ ಕೊಟ್ಟಿರ್ಲಿಲ್ಲ, ಒಂದು ಕೆಲಸದ ಮೇಲೆ ಬಂದಿದ್ದೆ. ಅವಾಗ ನೋಡಿದ್ದೆ, ಅವಾಗೂ ಜನರಿದ್ರು. ಈಗ ನೋಡ್ತಾ ಇದ್ದಕ್ಕೆ ಅದು ಹೆಚ್ಚಾಗಿದ್ದೀರ. ಸೊ ವರ್ಷದಿಂದ ವರ್ಷಕ್ಕೆ ಬಳ್ಳಾರಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ, ಭಕ್ತಿ ಹೆಚ್ಚಾಗ್ತಿದೆ. ಇದು ತುಂಬಾ ಆನಂದದ ವಿಷಯ. ಹೀಗೆ ನೀವು ಬಂದ್ರಿ, ಇದರ ಲಾಭವನ್ನ ಪಡ್ಕೊಳ್ರಿ. ನಿಮ್ಮ ಸಂಬಂಧಿಕರು, ನಿಮ್ಮ ಮನೆ ಹತ್ರ ಇರೋರು ಅವ್ರಿಗೂ ಹೇಳಿ, ಅವರು ಬರ್ತಾರೆ, ಅವರು ಇದರ ಲಾಭವನ್ನ ಬೆಳೀಲಿ. ರಾಮಕೃಷ್ಣ ಇರ್ತಾರೆ, ಸಾಧು ಸಂತರು ಬರ್ತಾರೆ, ಬಂದು ಹೇಳ್ತಾರೆ. ಅದರಿಂದ ತುಂಬಾ ಲಾಭ ಆಗುತ್ತೆ ಜೀವನದಲ್ಲಿ. ಅವ್ರಿಗೂ ಇದನ್ನ ಲಾಭವನ್ನ ಪಡೆಯಲಿ. ತುಂಬಾ ಒಳ್ಳೆಯದು, ತುಂಬಾ ಖುಷಿ ಆಯ್ತು ನನಗೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸರ್ ಶ್ರೀರಾಮ